ವಾರದಿಂದ ಸೈತಾನನ ಆರಂಭ ಮತ್ತು ಅಂತಿಮ, ಅವನ ಚರಿತ್ರೆ ಹೆಂಗೆ ಆರಂಭವಾಯಿತು, ಸೈತಾನ ಎಲ್ಲಿ ಹುಟ್ಟಿದ, ಯಾಕೆ ಕೆಳಗಡೆ ಬಿದ್ದ, ಸೈತಾನನು ಹೆಂಗಾದ, ಲೂಸಿಯನ್ ಸೈತಾನ ಹೆಂಗಾದ. ಸೈತಾನ ಅಂದ್ರೆ ನಾಶಕ, ಲೂಸಿಫರ್ ಅಂದ್ರೆ ಬೆಳಕು ಕೊಡುವ ನಕ್ಷತ್ರ, ಬ್ರೈಟ್ ಆಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಅವನು ಹೆಂಗೆ ಕತ್ತಲೆ ಆಗೋಲ್ಲ. ಸೈತಾನ್ ಅಂದ್ರೆ ಕತ್ತಲೆ, ನಾಶಗಳು, ವಂಚಕರು, ಮೋಸಗಾರ, ಅನ್ಯಾಯಗಾರ. ಆಮೇಲೆ ಎಲ್ಲ 10 ದಿನ ಕುಡಿಯೋನೆ ಸೈತಾನ. ಹಲ್ಲೆಲೂಯಾ. ಘಟಸರ್ಪ, ಡ್ರಾಯಿಗನ್ ಇಂಗ್ಲಿಷಲ್ಲಿ ಘಟಸರ್ಪ, ಪಿಶಾಚನು, ದೆವ್ವಗಳ ಒಡೆಯ, ಸೈತಾನಿಗಿರೋ ಹೆಸರುಗಳು. ಹಲ್ಲೆಲೂಯಾ. ಹೀಗಿರುವಾಗ ಶತ್ರುವಾದ ಸೈತಾನ ಆಮೇಲೆ ಹೇಗೆ ಅವನ ಜೀವನ ಬಿದ್ದೋಯ್ತು, ಅವನ ಹೇಗೆ ಮಹಿಮೆಯಿಂದ ಇದ್ದ ಪರಲೋಕದಲ್ಲಿ ದೇವರ ಹತ್ರ ಮಿಕಾಯೇಲಾಗೆ, ಗಬ್ರಿಯೇಲಾಗೆ, ರಫಾಯೇಲಾಗೆ ಇವ್ರು ಬಂದು ಆಮೇಲೆ ಆರಾಧನೆಗೆ ನಾಯಕರು. ಹೆಸರು ಇವರಿಗೆ ಆಮೇಲೆ ಬೆಳಕು ಕೊಡುವ ನಕ್ಷತ್ರ. ಇಂಗ್ಲಿಷ್ ಅಲ್ಲಿ ಏನಂತಿರ್ತಾರೆ ಅಂದ್ರೆ, ಇಂಗ್ಲಿಷ್ ಬೈಬಲಲ್ಲಿ ಲೂಸಿಫರ್. ಆಮೇಲೆ ಹಲ್ಲೆಲೂಯಾ. ಅವನು ಹೆಂಗೆ ಸೈತಾನ ಆದಂತ ನಾವು ಕಳೆದ ವಾರ ನೋಡ್ರಿ, ಅದ್ರ ಹಿಂದಿನ ವಾರ ನೋಡ್ರಿ. ಅವನು ಎಂತವನು, ಅವನಿಗೆ ಮಹಿಮೆ ಹೇಗಿತ್ತು, ಅವನ ಬಾಯಲ್ಲಿ ಬೆಂಕಿ ಬರ್ತಾ ಇತ್ತು, ಅವನಿಗೆ ರೆಕ್ಕೆಗಳಿತ್ತು, ಅವನು ಕೆರೋಬಿ, ಒಬ್ಬ ದೂತನು, ದೇವರ ಸೃಷ್ಟಿ, ದೇವರಾಗ್ಬೇಕಂತ ಹೋಗಿ ತನ್ನನ್ನು ತಾನು ಮೋಸ ಮಾಡಿಕೊಂಡ. ಜಸ್ಟ್ ಮನಸ್ಸಲ್ಲಿ ಬಂತು, ನಾನು ದೇವರ ಹತ್ರ ಹೋಗಿ ದೇವರು ಸಮಾನವಾಗಿ ಸಿಂಹಾಸನವನ್ನು ಹಾಕೊಂಡು ದೇವರಿಗಿಂತ ಮೇಲ್ಗಡೆ ಕೂತ್ಕೊಳ್ತೀನಿ, ಎಲ್ಲಾ ನಕ್ಷತ್ರಗಳಿಗಿಂತ, ಎಲ್ಲಾ ಸೃಷ್ಟಿಗಿಂತ ಮೇಲೆ ಹೋಗ್ಬಿಡಂತ ಆಸೆ ಪಟ್ಟ. ದೇವರಿಗಿಂತ ತನ್ನನ್ನು ಹೆಚ್ಚಿಸ್ಕೊಂಡ. ನಾವು ಅಷ್ಟೇ ಹೆಚ್ಚಿಸ್ಕೋಬಾರ್ದಂತ ದೇವರು ನಮ್ಮ ಹತ್ರ ಮಾತಾಡೋದು. ಹಲ್ಲೆಲೂಯಾ. ಅದೇ ಇವತ್ತು ಕೂಡ ಪಾರ್ಟ್ 3 ಸೈತಾನ ಬಗ್ಗೆ ಭಾಗ 3 ನೋಡೋಣ. ಹಲ್ಲೆಲೂಯಾ. ಯೆಸ್. ಇಬ್ರಿಯ ಗ್ರಂಥ 2:14 Hebrew chapter 2:14 2:14 ಇಬ್ರಿಯರಿಗೆ ಒಬ್ಬರು ಗಟ್ಟಿಯಾಗಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸ ದಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು, ತನ್ನ ಮರಣದಿಂದಲೇ. ತನ್ನ ಮರಣ ಮೀನ್ಸ್ ಯೇಸು ಕ್ರಿಸ್ತನ ಮರಣ. ಈ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ತಂದೆ, ಯೇಸು ಕ್ರಿಸ್ತನು ದೇವರು. ತನ್ನ ಮರಣದಿಂದಲೇ. ಮರಣಾಧಿಕಾರಿ ಅಂದ್ರೆ ಸೈತಾನ, ಮರಣಕ್ಕೆ ಅಧಿಪತಿ ಸೈತಾನ. ಯಾರು ಸ್ವಾಮಿ ದೇವರು ಸಾಯಿಸೋದು ದೇವರ ಹತ್ರ ಇಷ್ಟನೇ ಇಲ್ಲ. ಆಮೇಲೆ ಸಾಯಿಸೋದು ಸೈತಾನ. ಪಾಪನಿ ಮಾಡಿಸ್ತಾನೆ, ಮರಣಕರ ರೋಗ ಕೊಡ್ತಾನೆ, ಸಾಯಿಸ್ತಾನೆ ಮನುಷ್ಯನ. ಆಮೇಲೆ ನಾವ್ ಹೇಳ್ತೀವಿ, ಅವ್ರ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡ್ಬಿಟ್ರು, ಅವ್ರ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಅವ್ನೇನ್ ಹಾಕೊಂಡ್ಬಿಟ್ರು, ಅವ್ರ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬಿಟ್ರು, ಪಾಯ್ಸನ್ ಕೊಟ್ಬಿಟ್ರು, ಆಕ್ಸಿಡೆಂಟ್ ಆಗ್ಬಿಟ್ಟು ನಾವೇನೇನೋ ಹೇಳ್ತೀವಿ. ಹಲ್ಲೆಲೂಯಾ. ಮರಣ ಕೊಟ್ಟು ಸೈತಾನ ಮರಣಾಧಿಕಾರಿ. ಮರಣವನ್ನ ಇನ್ನೂ ಅಧೀನ ಆಗಿಲ್ಲ. ಕಾರಣ ಏನಂದ್ರೆ ಇನ್ನು ಜನ ಹುಡ್ತಾ ಇದ್ದಾರೆ, ಜನರೇಷನ್ ಇದೆ. ಯೇಸು ಕ್ರಿಸ್ತನು ಬರಬೇಕು ನ್ಯಾಯ ತೀರಿಸೋದಕ್ಕೆ. ಅಲ್ಲಿ ತನಕ ಮರಣ ಮನುಷ್ಯನಿಗೆ ಇರ್ತೈತೆ. ಮರಣಾಧಿಕಾರಿ ಅಂದ್ರೆ ಸೈತಾನ. ಅವನನ್ನ ಏನ್ ಮಾಡಿದಂತೆ, ತನ್ನ ಮರಣದಿಂದಲೇ ಜಯಿಸಿದಂತೆ. ಮಾತ್ರವಲ್ಲ, ಅಲ್ಲಿ ಮೇಲಿನ ಒಂದು ಪದ ಇದೆ ನೋಡಿ, ಚೆನ್ನಾಗಿ ಮರಣಾಧಿಕಾರಿಯನ್ನ ಅಂದರೆ ಮರಣಾಧಿಕಾರಿ ಅಂದ್ರೆ ಯಾರು? ಸೈತಾನ. ಅವನನ್ನು ಏನ್ ಮಾಡಿದಂತೆ ದೇವರು? ಮರಣಾಧಿಕಾರಿ ಅಂದ್ರೆ ಅದೇ ಸೈತಾನನನ್ನ ಅಡಗಿಸಿ ಬಿಡುವುದಕ್ಕೂ. ತಮಿಳಲ್ಲಿ ಒಂದು ಪದ ಇದೆ ಇದಕ್ಕೆ, ಏನಿದ್ದಿರ್ತದೆ ಗೊತ್ತಾ? ಆಮೇಲೆ ಅಡಗಿಸೋದಂದ್ರೆ ಏನಂತ ಹೇಳಿ ನೋಡೋಣ. ಅಡಗಿಸೋದಂದ್ರೆ ಹೇಳಿ, ಕಂಟ್ರೋಲ್ ಬರೋದು, ಸೈಲೆಂಟ್ ಆಗೋದು, ಸಾಫ್ಟ್ ಆಗೋದು, ಏನು ಬಾಲ ಬಿಚ್ಚಲ್ಲ, ಏನು ನಡೆಯಲ್ಲ, ಬಾಯಿ ಮುಚ್ಕೊಂಡ್ಬಿಟ್ಟ, ವೀಕ್ ಆಗ್ಬಿಟ್ಟ,
ಸೈಲೆಂಟ್ ಆಗ್ಬಿಟ್ಟ, ಕುಗ್ಗೋಗ್ಬಿಟ್ಟ, ಹಂಗೆ ಇದಾಗ್ಬಿಟ್ಟ. ಈಗ ಇದೇ ಪರಿಸ್ಥಿತಿ ಸೈತಾನ. 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಸೈತಾನನನ್ನ 4000 ವರ್ಷ ಭೂಮಿಯಲ್ಲಿ ಮನುಷ್ಯರನ್ನ ಪೀಡಿಸಿ, ಬಂಧಿಸಿ, ರೋಗಗಳನ್ನು ಕೊಟ್ಟು, ವ್ಯಾಧಿಗಳನ್ನು ಕೊಟ್ಟು, ಸಮಸ್ಯೆಗಳನ್ನು ತಂದು, ಕುಟುಂಬಗಳನ್ನು ಹೊರದಾಗಿ, ಕೋಟಿಗಟ್ಟಲೆ ಆತ್ಮಗಳನ್ನ ಪಾತಾಳಕ್ಕೆ, ನರಕಕ್ಕೆ ಕೊಂಡೊಯ್ದಿದ್ದಂತ ಸೈತಾನನನ್ನ ದೇವರು ಯೇಸು ಕ್ರಿಸ್ತನು ಅಡಗಿಸಿ ಬಿಟ್ಬಿಟ್ನಂತೆ. ಅಡಗಿಸಿ ಅನ್ನೋ ಪದನ ನೀವು ಎಲ್ಲಿ ತಗೋಬೇಕಂದ್ರೆ, ಇನ್ನೇನು ಸೈತಾನ ಏನೂ ಇಲ್ಲ, ವೀಕ್ ಆಗ ಇದೋಯ್ತು ಅಷ್ಟೇ. ಆ ಮನುಷ್ಯ ಬೆಳ್ಳಿ ಸಾಯೋ ತನಕ ಸೊಂಟ ಬಿದ್ದೋಗಿದೆ, ಎದ್ದೋಳಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ಆಮೇಲೆ ಕಾಲು ಚಾಚಕ್ಕಾಗಲ್ಲ. ಕೇಳಿದ್ದೀರ? ಅಷ್ಟೇ. ಜೀವನ ಪೂರ್ತಿ ಸಾಯೋವರೆಗೂ ಮಂಚದಲ್ಲೇ ಇರ್ತಾರೆ ಅಷ್ಟೇ. ಯಾರು ಜಗಳ ಹೋಗೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮನೆ ಬಿಟ್ಟು ಈಚೆಗೆ ಹೋಗೋಕ್ಕಾಗಲ್ಲ, ಇದ್ರೆ ಮನೆ ಇಲ್ಲಾಂದ್ರೆ ಹಾಸ್ಪಿಟ್ಲ್ ಅಂದ್ಬಿಡ್ತಾರೆ. ಕೇಳಿದಿರ? ಆದ್ರೆ ಅದಲ್ಲ, ನಿಮ್ಗೆ ಅರ್ಥ ಆಗೋದು ಕೇಳ್ತಾ ಇದ್ದೀನಿ. ಸೈತಾನನನ್ನ ಯೇಸು ಕ್ರಿಸ್ತನು ಅಡಗಿಸ್ಬಿಟ್ನಂತೆ. ಫುಲ್ ಅವನ ಪವರ್ ಎಲ್ಲ ಕಿತ್ಕೊಂಡ್ಬಿಟ್ನಂತೆ. ಅವನ ಶಕ್ತಿಯೆಲ್ಲ, ಅವನ ಬಲವನ್ನೆಲ್ಲ, ಅವನ ಕಾರ್ಯಗಳನ್ನೆಲ್ಲ, ಅವನ ತಂತ್ರಗಳೆಲ್ಲ ಕಂಪ್ಲೀಟ್ ಟುಸ್ ಮಾಡ, ಫುಲ್ ವೀಕ್ ಆಗ್ಬಿಟ್ಟ, ಲೋ, ಏನು ಇಲ್ಲ ಅಂತ ಅರ್ಥ. ಅಡಗಿಸಿ ಬಿಟ್ಟನು ಅಂದ್ರೆ ಹಲ್ಲೆಲೂಯಾ. ನಿಮ್ಗೆ ಹೇಳ್ಬೇಕಂದ್ರೆ ಅವನ ಯಾರಂತ ಅಲ್ಲಿ ಕಿತ್ತಿರೋ ಹಾವು, ಆಮೇಲೆ ಕಚ್ಚಕ್ಕಾಗಲ್ಲ ಅಂತ ಹೇಳ್ಬೋದು. ಆಮೇಲೆ ಬಗೀತೈತೆ ನಾಯಿ, ಕೆಲವು ನಾಯಿ ಕಚ್ಚಲ್ಲ, ಭಯ ಅವನು ಅಂತ ನಾಯಿ. ಹಲ್ಲೆಲೂಯಾ. ಅವನ ಕಾರ್ಯಗಳನ್ನ ಅವನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅಡಗಿಸ್ಬಿಟ್ಟು. ಅಲ್ಲಿ ನೋಡಿ ಪದ ನೋಡಿ, ಇಬ್ರಿಯ ತಿರ್ಗಾ ಹೇಳ್ತಾ ಇದ್ದೀನಿ 2:14. ಇಬ್ರಿಯ 2:14 ಏನಂತ ಬಂದಿದೆ? ಮರಣಾಧಿಕಾರಿಯನ್ನ ಅಂದರೆ ಸೈತಾನನನ್ನ ಅಡಗಿಸಿ ಬಿಡುವುದಕ್ಕೂ ಕಂಪ್ಲೀಟ್ ಟುಸ್ಟು. ನೀವೇನು ಸೈತಾನ ಭಯ ಪಡಬೇಡಿ ಅಂತ ಈ ಮಾತು. ಸೈತಾನ್ ನಿನಗಿಂತ ಪವರ್ ಕಡಿಮೆ. ಪೌಲ ಹೆಸರು ಹೇಳಿದ್ರೆ ಸೈತಾನ ಭಯ ಪಡ್ಬಿಟ್ಟ. ಪೌಲ ನನಗೆ ಗೊತ್ತು, ಯೇಸು ನನಗೆ ಗೊತ್ತು, ನೀನ್ ಯಾರಂತ ಕೇಳಿದ್ರು. ಅಪೊಸ್ತಲರ ಕೃತ್ಯದಲ್ಲಿ ಯಾರೋ ಕ್ರಿಸ್ತು ಅಲ್ದೇನೋ ಯೂದರಲ್ಲಿ ಕೆಲವರು ದೆವ್ವ ಬೀಳ್ಸಕ್ ಹೋಗಿದ್ದಾರೆ. ಅಲ್ಲ, ದೆವ್ವ ಏನಂತ ಗೊತ್ತಾ? ಪೌಲ ನನಗೆ ಗೊತ್ತು, ಯೇಸು ನನಗೆ ಗೊತ್ತು, ನೀವ್ಯಾರು? ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಸೈತಾನನ್ನು ಜನಗಳನ್ನ ಪೀಡಿಸಿ, ಕಾಡಿ, ಸಾಯಿಸಿ, ಬಲಹೀನಪಡಿಸಿ, ಬೈದಲ್ಲಿ ಕಟ್ಟಿ ಹಾಕಿ, ಅಜ್ಞಾನದಲ್ಲಿ ತುಂಬಿ ಜನಗಳನ್ನ ನಷ್ಟಪಡಿಸಿ, ನಾಶನಪಡಿಸಿ, ಜನಗಳನ್ನ ಕೊಲೆ ಮಾಡಿಸಿ, ಮೋಸ ಮಾಡಿ, ವಂಚನೆ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡು, ಕಳ್ತನ ಮಾಡು, ಸುಳ್ಳು ಹೇಳು, ಲಂಚ ಇಸ್ಕೋ, ಈ ತರ ಜನಗಳನ್ನ ಮಾಡ್ತಾ ಇದ್ದಂತ ಸೈತಾನ ಕಂಪ್ಲೀಟ್ ಅಡಗಿಸ್ಬಿಟ್ಟಂತ. ಆ ಪದ ನೀವು ಸಿಂಪಲ್ ಆಗಿ ತಗೋಬೇಡಿ. ಅಡಗಿಸ್ತಂದ್ರೆ ನೀನು ಏನು ಅವ್ನು ಎದ್ದು ಮಾಡಕ್ಕಾಗಲ್ಲ. ಆದ್ರೂ ಕೂಡ ಇಷ್ಟು ನಡೀತಾ ಇದೆಯಲ್ಲ, ಇಷ್ಟು ಭೂಮಿಯಲ್ಲಿ ನಡೀತಾ ಇದೆಯಲ್ಲ, ಇಷ್ಟು ಕಾರ್ಯಗಳು ಜರುಗ್ತಾ ಇದೆಯಲ್ಲ, ಅನ್ಯ ಜನಗಳ ಹತ್ರ, ಡೂಪ್ಲಿಕೇಟ್ ಕ್ರೈಸ್ತರ ಹತ್ರ, ದೇವ್ರ ಮಕ್ಕಳ ಹತ್ರ ನಿಜವಾಗ್ಲೂ ಪ್ರೇಯರ್ ಹತ್ರ ಅವ್ನು ಬರ್ಲಿ, ನಿಜವಾಗ್ಲೂ ದೇವ್ರ ಕಡೆ ತಿರುಗಿರೋನ್ನ ಕುಡಿಯೋಕ್ ಬಿಡ್ಲಿ, ಅವನು ಕುಡಿಯೋಕ್ಕಾಗಲ್ಲ. ಅವ್ರು ಇಸ್ಪಿಟಾಡೋದು ಬಿಟ್ಟಿರ್ತಾರೆ. ಕಾರಣ ಏನು ಅಂತ? ಸೈತಾನ ಅವ್ರ ಹತ್ರ ಹೋಗಿದ್ದಾನೆ. ಅವ್ರು ಕುಡಿಯೋಕ್ ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಸೈತಾನ ಹೋಗಿದ್ದಾನೆ ಅಂತ. ಎಲ್ಲರಲ್ಲಿ ಸೈತಾನ ಕೆಲಸ ನಡೀತಾ ಇಲ್ಲ. ಬ್ರದರ್, ನೀವು ಹೇಳ್ತಾ ಇದ್ರೆ ಸೈತಾನ ನಾಶನ ಮಾಡ್ಬಿಟ್ಟ, ಸೈತಾನ ಅಡಗಿಸ್ಬಿಟ್ಟ, ಸೈತಾನ ಲಯ ಮಾಡ್ಬಿಟ್ಟ, ಸೈತಾನ ವೀಕ್ ಮಾಡ್ಬಿಟ್ಟ, ಸೈತಾನ ಬಂಧಿಸ್ಬಿಟ್ಟ, ಸೈತಾನ ಅಲುಕಿಟ್ಬಿಟ್ಟ, ಸೈತಾನ ಪವರ್ ಹೋಯ್ತು, ಅವ್ನು ಕಟ್ಟಾಕಿರೋ ನಾಯಿ ತರ, ಅವ್ನು ಏಟು ತಿಂದಿರೋ ನಾಯಿ ತರ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಆದ್ರೂ ಕೂಡ ಜನಗಳಲ್ಲಿ ಮಾಡ್ತಾ ಇದೀನಲ್ಲ, ನಿಜವಾಗ್ಲೂ ದೇವರ ಮಕ್ಕಳ ಹತ್ರ ಅವ್ನು ಏನು ಬಗ್ಗಲ್ಲ. ಆಮೇನ್.
ವಾಕ್ಯದಲ್ಲಿರುವ ಪಾಸ್ತು ಆಮೇಲೆ ನಾವೇನೋ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ದೆವ್ವಗಳು ನರಡ್ಬಿಡ್ತಾರೆ, ಭಯ ಪಟ್ಬಿಡ್ತಾರೆ, ಹತ್ಕೊಂಡ್ಬಿಡ್ತಾರೆ. ಆಮೇಲೆ ನಾನು ಸಾಮಾನ್ಯ ದೆವ್ವಗಳು ಬೀಸಕ್ಕೆ ಹೋದಾಗ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಸಡನ್ಲಿ ಅವ್ರು ಹತ್ಕೊಂಡ್ಬಿಡ್ತಾರೆ. ಅದು ಯಾವ್ಯಾವ ಥರ ನನಗೆ ಗೊತ್ತಾಗುತ್ತೆ. ಖುಷಿಗಳದ್ದು, ಆಮೇಲೆ ಸಂತೋಷಗಳದ್ದು, ಬೇಸಿಗೆಗಳದ್ದು, ಬಲಹೀನತೆಗಳದ್ದು, ದೆವ್ವ ಆಡೋದು ಗೊತ್ತಾಗ್ಬಿಡುತ್ತೆ. ಎಲ್ಲ ಬೇರೆ ಬೇರೆ ಆಗೋದು ನನಗೆ ಗೊತ್ತಾಗ್ಬಿಡುತ್ತೆ. ಸಮಥಿಂಗ್ ಇಲ್ಲೇನೋ ಆಗಿದೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ದೆವ್ವಗಳಂತಲ್ಲ, ರೋಗಗಳಂತಲ್ಲ, ವ್ಯಾಧಿಗಳಂತಲ್ಲ, ಸಮಸ್ಯೆಗಳಂತಲ್ಲ, ನಿಜವಾಗ್ಲೂ ಒಂದು ವಿಶ್ವಾಸಿ, ಒಂದು ಪಾಸ್ಟರ್, ಒಂದು ಪಾಸ್ಟರ್ಮ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿದ್ರೆ ಸೈತಾನ ಅಡಗಿರ್ತಾನ. ಬೇರೆ ಎಲ್ಲರ ಹತ್ರ ನಗ್ತಾನೆ, ಬೇರೆ ಎಲ್ಲರ ಹತ್ರ ಅವನು ನೀನ್ ಪ್ರೇ ಮಾಡು, ನನಗೆ ಗೊತ್ತು ಬಿಡು, ನೀನ್ ಯಾರಂತ ನನಗೆ ಗೊತ್ತು ಅಂತಾನೆ. ಆಮೇಲೆ ಕೆಲವು ಪಾಸ್ಟರ್ಗಳು, ಕೆಲವು ವಿಶ್ವಾಸಿಗಳು ಬರ್ತಾ ಇದ್ರೆ, ಪ್ರೇಯರಲ್ಲಿರೋರು, ಆ ಪರಿಶುದ್ಧತೆಯಲ್ಲಿರೋರು, ಅಧಿಕಾರದಲ್ಲಿರೋರು ಏನಂತಂದ್ರೆ ಗೊತ್ತಾ, ದೇವ ಆಗೋ ಬಂದ್ಬಿಟ್ಟ ಹತ್ರ ಬಂದ್ಬಿಟ್ಟ, ನಾನು ಇಲ್ಲಿ ಇರೋಕ್ಕಾಗಲ್ಲ, ನಾನು ಇಲ್ಲಿ ಇರೋಕ್ಕಾಗಲ್ಲ ನನಗೆ ಬಿಡ್ತದೆ. ಸತ್ಯ ಹೇಳ್ತಾ ಇದ್ದೀನಿ, ಯೇಸು ಸರ್ ನಾನು ಕೂಡ ದೆವ್ವಗಳು ಬೀಸುವಾಗ ಬಿಟ್ಟಾದ್ಮೇಲೆ ಬಂದು ನನ್ನ ಕಾಲಗಳೆಲ್ಲ ಬಿಟ್ಟಿದ್ದು, ನನ್ನಲ್ಲಿ ಕಾಣಿಸು ಯೇಸುಗೆ ಅವರು ಅಡ್ಡಾಗ್ಬಿಟ್ಟು ನನ್ನ ಸೇವೆಯಲ್ಲಿ ಹೇಳ್ತಾ ಇದ್ದೆ. ಏನಾಗಿದೆ? ಅಡಗಿ ಬಿಡ್ತು, ಅಡಗುತ್ತೈತಿ. ಹಲ್ಲೆಲೂಯಾ, ಅಡಗುತ್ತೈತಿ. ಅಲ್ಲಿ ನೋಡಿ ಪದ, ಸೈತಾನನನ್ನ ದೇವರು ಅಡಗಿಸ್ಬಿಟ್ಟಿದ್ದಾರೆ. ಏನಕ್ಕೆ ಈ ವಾಕ್ಯ ನಿಮಗೆ ಇವತ್ತು ಈ ಬೈಬಲ್ ಶ್ರೇಣಿಯಲ್ಲಿ ಈ ಪಾರ್ಟ್ 3 ಮೂರನೇ ಒಂದು ವಾರ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ, ಸೈತಾನಿಗೆ ಭಯ ಪಡಬೇಡಿ. ಸೈತಾನ್ ನಿಮಗಿಂತ ಸ್ಟ್ರಾಂಗ್ ಅಲ್ಲ. ಆಮೇಲೆ ಹಲ್ಲೆಲೂಯಾ, ಒಂಥರ ಇದ್ದಾನೆ, ಪವರ್ ಇಲ್ಲ, ಇದ್ದಾನೆ ಶಕ್ತಿ ಇಲ್ಲ, ಇದ್ದಾನೆ ಆಯುಧಗಳಿಲ್ಲ. ಆ ವಾಕ್ಯ ತಗೊಳ್ಳಿ, ಕೊಲಾಸ್ಯ 2:15, ಕೊಲಾಸ್ಯ 2:15, ಕೊಲಾಸ್ಯದ 2ನೇ ಅಧ್ಯಾಯ 15ನೇ ವಚನ ಓದಿ. ಕೊಲಾಸ್ಯ ಚಾಪ್ಟರ್ 2:15. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು, ದೊರೆತನಗಳು ಅಂದ್ರೆ ಸೈತಾನ್ ಅಂತ ಕೆಲಸ ಮಾಡೋ ಬಿದ್ದೋಗಿರೋ ದೂತರುಗಳು, ದೆವ್ವಗಳು, ಭೂತಗಳು, ಪಿಶಾಚಿಗಳು, ಅಂಧಕಾರ ಶಕ್ತಿಗಳು, ದುರಾತ್ಮ ಸೇನೆಗಳು, ಅಶುದ್ಧ ಆತ್ಮಗಳು, ಇವೆಲ್ಲನ ಏನಂತ ಹೇಳ್ತಾರೆ ದೊರೆತನಗಳು. ಇವೇನ್ ಮಾಡ್ಬೇಕಂದ್ರೆ ಮನುಷ್ಯರಲ್ಲಿ, ಮನೆಗಳಲ್ಲಿ, ಆಮೇಲೆ ಕುಟುಂಬಗಳಲ್ಲಿ, ಬಿಸ್ನೆಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಬಂದು ಇವರು ದೊರೆತನ ಮಾಡ್ತಾರೆ. ಮನೆಗಳಲ್ಲಿ ದೊರೆತನ ನಡೆಸ್ತದೆ. ಆ ಮನೆಗಳನ್ನ ಕಂಟ್ರೋಲ್ ಮಾಡ್ತದೆ. ಕೆಲವು ಮನೆಗಳಲ್ಲಿ ನೋಡಿ ಚಿಕ್ಕ ಹುಡುಗನಿಗೆ ಭಯ ಪಡ್ತಾರೆ ಎಲ್ಲರೂ. ಆ ಮನೆಯಲ್ಲಿ, ಆ ಹುಡುಗನಲ್ಲಿ ಈ ಆತ್ಮ ಸೇರಿ ಆ ಮನೆಯನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಅಮ್ಮ, ಅಪ್ಪ, ಅಜ್ಜಿ, ತಾತ, ಅಣ್ಣ, ಅಕ್ಕ ಎಲ್ಲರೂ ಭಯ ಪಡ್ತಾರೆ. ಚಿಕ್ಕ ಹುಡುಗ ತಿರ್ಗ ಈ ಆತ್ಮ ಒಳಗಡೆ ಇರ್ತದೆ, ಅಡುಗಿಸ್ತಾನೆ, ಮಾತಾಡ್ತಾರೆ. ಹಲ್ಲೆಲೂಯಾ. ದೊರೆತನಗಳನ್ನ 2 ಸೈತಾನ್ ಹತ್ರ ಕೆಲಸ ಮಾಡೋ ಅಧಿಕಾರಿಗಳನ್ನ. ಆಮೇಲೆ ನಿರಾಯುಧರು ಮೀನ್ಸ್, ನಿರಾಯುಧರು ಅಂದ್ರೆ ವೆಪನ್ಸೇ ಇಲ್ಲ, ಅವ್ರ ಹತ್ರ ಇರೋ ಆಯುಧಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟ. 4,000 ವರ್ಷ ಆಯುಧಗಳಿತ್ತು ಅವ್ರ ಹತ್ರ. ಮನುಷ್ಯನ ಮೇಲೆ ಆಯುಧಗಳನ್ನ ಹಾಕಿ ಹಾಕಿ ಅವರನ್ನ ಟ್ವಿಸ್ಟ್ ಮಾಡ್ತಾ ಇದ್ದ, ಅವ್ರನ್ನ ಕತ್ತರಿಸ್ತಾ ಇದ್ದ, ಅವ್ರನ್ನ ತಿವಿತಾ ಇದ್ದ, ಅವ್ರನ್ನ ಬಲಹೀನ ಪಡಿಸ್ತಾ ಇದ್ದ, ಅವ್ರನ್ನ ಲಯಪಡಿಸ್ತಾ ಇದ್ದ. ದೇವ್ರು ಹೇಳ್ತಾ ಇದ್ದಾನೆ, ಅವರನ್ನ ನಿರಾಯುಧರನ್ನಾಗಿ ಮಾಡಿ. ಹಂಗಂದ್ರೆ ಏನ್ ಹೇಳಿ, ಅವ್ರ ಹತ್ರ ಇರೋ ಪರ್ಸು, ಕಾಸು, ಗನ್ನು, ಕಾರು ಎಲ್ಲ ಕಿತ್ಕೊಂಡ, ಮೊಬೈಲ್, ATM ಕಾರ್ಡ್ ಎಲ್ಲ ಕಿತ್ಕೊಂಡ, ಫೋನ್ ಕಿತ್ಕೊಂಡ, ಪರ್ಸ್ ಕಿತ್ಕೊಂಡ, ಆಮೇಲೆ ATM ಕಾರ್ಡ್ಗಳು ಕಿತ್ಕೊಂಡ್ರು, ಗನ್ ಕಿತ್ಕೊಂಡ್ರು, ಬಂದೂಕ್ ಕಿತ್ಕೊಂಡ್ರು, ಎಲ್ಲ ಏನಿಲ್ಲ ಕಂಪ್ಲೀಟ್ ಎಲ್ಲ ಕಿತ್ಕೊಂಡು ನಿರಾಯುಧರನ್ನಾಗಿ ಮಾಡಿಬಿಟ್ಟು. ನಿರಾಯುಧರಂದ್ರೆ ಅವನ ಹತ್ರ ಆಯುಧಗಳೇ ಇಲ್ಲ.
ಆಮೇಲೆ ನೀನ್ ಪಾಪ ಮಾಡಿದ್ರೆ ಅವನ ಫಲ, ನೀನ್ ಪಾಪ ಮಾಡಿದ್ರೆ ಅವನಿಗೆ ಫಲ. ನಿನ್ನ ಹತ್ರ ಅವನ ಅಡ್ಡಾಡ್ಬೇಕಂದ್ರೆ, ನಿನ್ನ ಹತ್ರ ಅವನು ನಗ್ಬೇಕಂದ್ರೆ, ಅಂದ್ರೆ ಏನಾದ್ರೂ ನಿನ್ನ ಕೆಡಬೇಕಂದ್ರೆ, ಫಲಹೀನ ಪಡಿಸ್ಬೇಕಂದ್ರೆ, ನಷ್ಟಪಡಿಸ್ಬೇಕಂದ್ರೆ, ನಿನ್ನನ್ನು ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಡಿಸ್ಟ್ರಾಯ್ಡ್ ಅಂದ್ರೆ ನಾಶನ ಮಾಡೋದು. ಅದು ಮಾಡ್ಬೇಕಂದ್ರೆ ಇಂಗ್ಲಿಷಲ್ಲಿ ಇನ್ನೂ ಒಂದು ಮಾತಿದೆ, ಡಾಮಿನೇಟ್ ಅಂದ್ರೆ ಬಂದು ನಮ್ಮನ್ನ ಅಕೇರ್ ಮಾಡ್ಕೊಳ್ಳೋದು, ಆವರಿಸ್ಕೊಳ್ಳೋದು. ಅಂದ್ರೆ ಅವನು ಬಂದು ನಮ್ಮನ್ನ ಕಟ್ಟಿ ಹಾಕ್ಬೇಕಂದ್ರೆ ನಮ್ಮ ಪಾಪ ಮಾತ್ರ ಅವನಿಗೆ ಶಕ್ತಿ, ಇಲ್ಲಂದ್ರೆ ಶಕ್ತಿನೇ ಇಲ್ಲ. ಎಷ್ಟೋ ದೂರ ನಿಂತಿತ್ತು. ಅಲ್ಲೆಲ್ಲೂ ಸೈತಾನ ಭಯ ಪಡಬೇಕು. ಅಷ್ಟಕ್ಕೆ ಈ ವಾಕ್ಯ ಹೇಳ್ಕೊಡ್ತಾರೆ ನಿಮಗೆ. ಆಮೇಲೆ ಆ ಟಿವಿಯಲ್ಲಿ ತೋರಿಸೋ ತರ, ಆ ಸೀರಿಯಲ್ ಅಲ್ಲಿ ತೋರಿಸೋ ತರ, ಆ ಪೋಸ್ಟ್ಗಳಲ್ಲಿ ಹಾಕಿರೋ ತರ, ಆ ವಿಡಿಯೋಗಳಲ್ಲಿ ಇರೋ ತರ, ಆ ಯೂಟ್ಯೂಬ್ ಅಲ್ಲಿ ಇರೋ ತರ, ಆಮೇಲೆ ಆ ಪಿಕ್ಚರ್ ಅಲ್ಲಿ ತೋರಿಸೋ ತರ ಸೈತಾನ ಇಲ್ಲ. ಅವ್ರು ಏನೋ ಇದು ಸೈತಾನ ಕೆಲವು ಕ್ರಿಶ್ಚಿಯನ್ ಅವರು ಮಾಡ್ತಾರೆ, ಹಂಗ್ ಮಾಡಿರ್ತಾರ. ಆಕ್ಚುಲಿ ಅದೆಲ್ಲ ಸೈತಾನ ಅನ್ನೋನು ಇದಾನೆ, ಗಾಳಿ ರೂಪ, ಆತ್ಮ ರೂಪ. ಅಲ್ಲೆಲ್ಲೂಯ ಏನ್ ಮಾಡ್ಬೇಕು, ಅವನ ನಿರಾಯುಧರನ್ನಾಗಿ. ಅವ್ರ ಹತ್ರ ಆಯುಧಗಳೇ ಇಲ್ಲ, ನೀನೇನು ಮಾಡಕ್ಕಾಗಲ್ಲ ಅಂತ. ನಿನ್ನ ತಿವಿಯಕ್ಕಾಗಲ್ಲ, ನಿನ್ನ ಸುಡಕ್ಕಾಗಲ್ಲ, ನಿನ್ನ ಕೊಚ್ಚಾಕಕ್ಕಾಗಲ್ಲ. ನೀ ಬರೀ ಕೈಯಲ್ಲಿದ್ದಾನ ಅವನು. ಅಲ್ಲೆಲ್ಲೂಯ ಆಯುಧಗಳಿಲ್ಲ. ನಿನ್ನ ಹತ್ರ ಆದ್ರೂ ಆಯುಧಗಳಿದೆ. ಯಾವ್ಯಾವ ಹೇಳಿ? ಸತ್ಯ ಎಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ, ರಕ್ಷಣೆ ಎಂಬ ಶಿರಸ್ತ್ರಾಣ, ವಾಕ್ಯ ಎಂಬ ಕತ್ತಿ, ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಸುವಾರ್ತೆ ಎಂಬ ಕೆರೆಗಳು, ನೀತಿ ಎಂಬ ವಜ್ರ ಕವಚ, ಪ್ರಾರ್ಥನೆ ಎಂಬ ಆಯುಧ, ಯೇಸು ಕ್ರಿಸ್ತ ನಾಮ ಎಂಬ ಆಯುಧ, ನಿರಾಯುಧ ಆಯುಧ ಅಂತಿದೆ ನೋಡ್ಕೊಳ್ಳಿ ವಾಕ್ಯ. ನಿನ್ನ ಹತ್ರ ಆಯುಧಗಳಿದೆ. ಪ್ರಾರ್ಥನೆ ಎಂಬ ಆಯುಧ ಅನ್ನೋದು ಯಾರಿಗೆ ಭಯ ಪಡೋದು ಗೊತ್ತಾ? ಆರಾಧನೆ ನಡೆಸೋರಿಗಲ್ಲ. ಪ್ರೇಯರ್ ಆರಾಧನೆ ನಡೆಸ್ತಾರಲ್ಲ ಅವ್ರಿಗೆ ಭಯ ಪಡಲ್ಲ. ಪ್ರೇಯರ್ ವಾಕ್ಯ ಹೇಳ್ತಾರಲ್ಲ ಪಾಸ್ಟರ್, ಅವ್ರು ಭಯ ಪಡಲ್ಲ. ಆದ್ರೆ ಒಂದು ಒಳ್ಳೆ ಪ್ರೇ ಮಾಡೋ ಸಿಸ್ಟರ್ ಬ್ರದರ್ ಬಂದು ಕೂತಿಲ್ಲ, ಅವ್ರಿಗೆ ನಡುತ್ತಾನೆ. ಇವನ್ ಪ್ರೇಯರೇ ಮಾಡಿದ್ರೆ ಬಂದು ಇಲ್ಲಿ ಕೂತಿದ್ದಾನೆ. ಪ್ರೇ ಮಾಡೋರಿಗೆ ಭಯ ಪಡಲ್ಲ. ಪ್ರೇ ಮಾಡೋರಿಗೆ ಸೈತಾನ ಭಯ ಪಡೋದು. ಪ್ರೇ ಮಾಡಿದವ್ರಿಗೆ ಸೈತಾನ ಭಯ ಪಡಲ್ಲ, ಅವನ್ನ ಭಯಪಡಿಸ್ತಾರೆ. ಅಷ್ಟು ಅವನನ್ನ ದೇವರು ಅಡಗಿಸ್ಬಿಟ್ಟಿದ್ದಾನೆ. ಹೆಂಗೆ? ಚೆನ್ನಾಗಿ ಗುದ್ದಿ ಹೊಡೆದು ಜಜ್ಜಿ, ಪವರ್ ಇಲ್ದಿರ, ಸ್ವಂತ ಇಲ್ದಿರ, ಕೈ ಎತ್ತಕ್ಕಾಗ್ದಿರ, ಕಾಲು ಅಲ್ಲಾಡ್ಸಕ್ಕಾಗ್ದಿರ, ನೀನೇನು ಮಾಡದೇ ಇರಂಗೆ ಅಂತ ಮುಂದೆ ಮಾತು. ನೀನೇನು ಮಾಡಕ್ಕಾಗ್ದಿರಂಗೆ ದೇವರು ಅವನ್ನ ಅಣಗಿಸ್ಬಿಟ್ಟಿದ್ದಾನೆ. 2:14 ಇಬ್ರಿಯ. ನೆಕ್ಸ್ಟ್ ವಾಕ್ಯ ಕೊಟ್ಟರು ನಿಮಗೆ ಕೊಲಾಸೆ 2:15. ನಿರಾಯುಧರನ್ನಾಗಿ ಮಾಡಿ, ರಾಜ್ಯತ್ವಗಳನ್ನ ಪ್ರಭುತ್ವಗಳನ್ನ ಇಲ್ಲದಂತಾಗಿ ಮಾಡಿ, ಅವರ ಹತ್ರ ಇರೋ ವ್ಯಾಪಾರಗಳನ್ನ ಕಿತ್ಕೊಂಡು ಆಯುಧಗಳನ್ನ ನಿರಾಯುಧರನ್ನಾಗಿ ಮಾಡಿ ಮೆರೆಸುತ್ತಾ ತೋರಿಸಿದನಂತಿದೆ ನೋಡಿ. ಮೆರೆಸುತ್ತಾ ತೋರಿಸಿದನು ಹಂಗಂದ್ರೆ ಏನು? ಹಂಗಂದ್ರೆ ಏನ್ ಹೇಳಿ? ಈಗ ಇಟ್ಕೊಂಡ್ಬಿಟ್ಟು ನೋಡಿ, ಈ ರಾಜನ ನಾನು ಜಯಿಸಿದ್ದೀನಿ, ಈ ರಾಜನ ನಾನು ಜಯಿಸಿದ್ದೀನಿ, ಈ MLA ನಾನು ಜಯಿಸಿದ್ದೀನಿ. 5 ವರ್ಷದಿಂದ 25 ವರ್ಷದಿಂದ ಈ MLA 7 ವರ್ಷದಿಂದ 7 ಸಾರಿ MLA ಗೆದ್ದು ಬಂದ, 8ನೇ ಸಾರಿ ನಾನು ಸೋಲಿಸಿದ್ದೀನಿ ಅನ್ನೋ ತರ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ವಚನ ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ, ಅವರನ್ನ ಮೆರೆಸುತ್ತಾ ತೋರಿಸಿದನಂತೆ. ಎಲ್ಲಿ? ಶಿಲುಬೆಯಲ್ಲಿ. ನೋಡಿ, ನೀವು ಭಯ ಪಡ್ತೀರಲ್ಲ, ಈ ದುರಾತ್ಮಗಳನ್ನ, ಅಂಧಕಾರ ಶಕ್ತಿಗಳನ್ನ, ದೆವ್ವಗಳನ್ನ, ಮಾಟ ಮಂತ್ರನ್ನ, ಸೈತಾನನನ್ನ, ದೊರೆತನಗಳನ್ನ, ರಾಜ್ಯತ್ವಗಳನ್ನ ನಾನು ಜಯಿಸಿದ್ದೀನಿ. ಆಮೆನ್, ನಾನು ಜಯಿಸ್ಬಿಟ್ಟಿದ್ದೀನಿ. ನೀವು ನನ್ನ ಮಕ್ಕಳು. ಅನ್ಯ ಜನರಿಗೆ ನನ್ನ ಮಕ್ಕಳಲ್ಲ, ನೀವು ನನ್ನ ಮಕ್ಕಳು. ನಾನು ಇವುಗಳನ್ನ ಜಯಿಸಿದ್ದೀನಿ, ನೀವು ಭಯ ಪಡಬೇಡಿ ಅಂತ. ಇವು ನನಗೆ ಅಧೀನ, ನೀವು ಭಯ ಪಡಬೇಡಿ ಅಂತ ಅದರ ಅರ್ಥ. ಜಯಿಸಿದ್ದೀನಿ ಅಂತಿದೆ ನೋಡ್ಕೊಂಡು ತಿರ್ಗಬೇಕಾದ್ರೆ. ಜಯಿಸಿದ್ದೀನಿ ಅಂದ್ರೆ ಇನ್ನು ಯಾವತ್ತೂ ಅವ್ರು ಎದ್ದೇಳಕ್ಕಾಗಲ್ಲ. ಈ ಲೋಕದ MLA ಬೇಕಾದ್ರೆ ಒಂದ್ಸಾರಿ ಸೋಲಿ, ಈ ಲೋಕದ ಮಿನಿಸ್ಟರ್ ಬೇಕಾದ್ರೆ ಒಂದ್ಸಾರಿ ಸೋಲಿ, ಈ ಲೋಕದ ಪ್ರಧಾನ ಮಂತ್ರಿ ಬೇಕಾದ್ರೆ ಒಂದ್ಸಾರಿ ಸೇರಿ ನೆಕ್ಸ್ಟ್ ಟೈಮ್ ಗೆದ್ಬಿಟ್ಟು ಮಿನಿಸ್ಟರ್ ಆಗ್ಬಿಡ್ತಾನೆ.
ಈ ಸೈತಾನ ಯೇಸು ಕ್ರಿಸ್ತನ ಸಂಬಂಧ ಹೆಂಗಂದ್ರೆ ನೀನು ಯಾವತ್ತೂ ಇವ್ನು ಗೆಲ್ಲಕ್ಕಾಗಲ್ಲ. ನೀನು ಯಾವತ್ತೂ ಸೈತಾನ ಗೆಲ್ಲಕ್ಕಾಗಲ್ಲ. ಅಷ್ಟೇ, ಫಿನಿಶ್. 4,000 ವರ್ಷ ಜನಗಳನ್ನ ಪೀಡಿಸ್ತಾ 2,000 ವರ್ಷಗಳಿಂದ ಆ ದೇವರು ಅವನನ್ನ ಅಡಗಿಸಿದ್ದಾನೆ. 2,000 ವರ್ಷಗಳಿಂದ ಅವ್ರ ಹತ್ರ ಆಯುಧಗಳಿಲ್ಲ. 2,000 ವರ್ಷಗಳಿಂದ ಅವ್ರ ಹತ್ರ ಅವನ್ನ ಜಯಿಸ್ಬಿಟ್ಟಿದ್ದಾನೆ ಶಿಲುಬೆ. ನೆಕ್ಸ್ಟ್ ಸೈತಾನ ಯಾರಂತ ನೋಡೋಣ. ಆಮೇಲೆ ಸೈತಾನ 3:8, 1 ಯೋಹನ 3:8, 1 John 3:8, 1 John 3:8, 1 ಯೋಹನ 3:8. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರ. ಇವೇಳಿ ಲಯ ಮಾಡಿದನ ಇಲ್ವಾ? ಫಿನಿಶ್. ಇನ್ನೇನ್ ಮಾಡೋದು ಬಾಕಿ ಇಲ್ಲ. ಆಮೇಲೆ ಕ್ಲಿಯರ್ ಆಗಿದೆ, ಕರೆಕ್ಟ್ ಆಗಿದೆ. ಸೈತಾನ ಕೆಲಸಗಳನ್ನ, ಸೈತಾನ ಕಾರ್ಯಗಳನ್ನ ಫಿನಿಶ್ ಮಾಡಾಕಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಅವನ ಕೆಲಸಗಳು, ಕಾರ್ಯಗಳು, ಕೊಲೆ, ಮೋಸ, ವಂಚನೆ, ಅನ್ಯಾಯ, ದುಗುಡ, ವೇದನೆ, ಜನಗಳಲ್ಲಿ ರೋಗಗಳು, ಬಡತನ, ಶಾಪ, ಸಮೃದ್ಧಿ, ಆ ಜನಗಳನ್ನ ಪೀಡಿಸ್ತಾ ಇದ್ದಂತ ಆ ಶತ್ರುವನ್ನ, ವ್ಯಭಚಾರ, ಹೋಮೋಸೆಕ್ಸುವಾಲಿಟಿ, ಇವೆಲ್ಲ ಏನಂದ್ರೆ ಖಂಡಿತವಾಗ್ಲೂ ಶತ್ರು ಕ್ರಿಯೆಗಳು, ಸೈತಾನನ ಕಾರ್ಯಗಳು. ಮೋಸ ಮಾಡು, ಸುಳ್ಳೇಳು, ಲಂಚ ತಗೋ, ಅನ್ಯಾಯ ಮಾಡು, ಒಡಿ, ತಲೆ ಜಜ್ಜು, ಕೊಲೆ ಮಾಡು, ಕಳ್ತನ ಮಾಡು, ಲಂಚ ಈಸ್ಕೊ, ಅನ್ಯಾಯ ಮಾಡು, ಮೋಸ ಮಾಡು, ತಪ್ಲಕ ಬರಿ, ವಿಗ್ರಹ ಆರಾಧನೆ ಮಾಡು, ಮಠಮಂತ್ರ ಮಾಡಿಸ್ಕೊ, ಮಠಮಂತ್ರ ಮಾಡು, ಮಠಮಂತ್ರ ಮಾಡಿಸು, ಮಠಮಂತ್ರ ನಂಬು. ಇವೆಲ್ಲ ಸೈತಾನ ಕೆಲಸಗಳು. ರೋಗಗಳು ಕೊಡೋದು, ಜನಗಳನ್ನ ಸಾಯಿಸೋದು ಸೈತಾನ ಕೆಲಸಗಳು. ಕೊಲೆ ಮಾಡು, ವ್ಯಭಚಾರ ಮಾಡು, ಸೈತಾನ ಕೆಲಸಗಳು. ರೌಡಿಸಮ್ ಸೈತಾನ ಕೆಲಸಗಳು. ವ್ಯಾಧಿಗಳು ಸೈತಾನ ರೋಗಗಳು. ಇವುಗಳನ್ನೆಲ್ಲ ಯೇಸು ಕ್ರಿಸ್ತನು ಜಯಿಸಿಬಿಟ್ಟಿದ್ದಾನೆ. ಸೈತಾನನನ್ನ ಸೋಲಿಸಿಬಿಟ್ಟಿದ್ದಾನೆ. ಸೈತಾನ ಕಾರ್ಯಗಳನ್ನ ಲಯ ಮಾಡಿಬಿಟ್ಟಿದ್ದಾನೆ. ಸೈತಾನ ಕೆಲಸಗಳನ್ನ ಇಲ್ದಿರ ಮಾಡಾಕವನೆ. ಲಯ ಅಂದ್ರೆ ಈ ವಾಕ್ಯ ಲಯ ಸಯ ಕಳಂಕಗಳಿಗಾಗಿ ಯೇಸು ಕ್ರಿಸ್ತನು ಸತ್ತನು. ಲಯ ಅಂದ್ರೆ ನಾಶ, ಇನ್ಯಾವತ್ತೂ ಇರಲ್ಲ, ಅದಷ್ಟೇ, ಫಿನಿಶ್. ಆಮೇನ್ ಆಮೇನ್. ನೋ ಮೋರ್. ಮತ್ತಿನ್ನೆಂದಿಗೂ ಇಲ್ಲ ಈ ಮನುಷ್ಯ. ಅಪ್ಪ ಅಷ್ಟೇ, ಅಮ್ಮ ಅಷ್ಟೇ, ನಮ್ಮ ಮಧ್ಯದಲ್ಲಿ ಇರಲ್ಲ. ಹಲ್ಲೆಲೂಯಾ. ಹಾಗೆ ಸೈತಾನ ಕೆಲಸಗಳನ್ನ ಇಲ್ಲದಂತಾಗಿ ದೇವರು ಮಾಡಾಕಿದ್ದಾನೆ. ನೀನು ಭಯಪಡಬೇಕು. ನೀನು ಪಾಪ ಮಾಡಿದ್ರೆ ಮಾತ್ರ, ಸೈತಾನ ಕೆಲಸಗಳು ಮಾಡಿದ್ರೆ ಮಾತ್ರ ಅವನಿಗೆ ಬಲ, ಶಕ್ತಿ. ಮೆಲ್ಲಿಗೆ ನಮ್ಮ ಕೈಯಲ್ಲಿ ಊದಿಸ್ತಾನೆ, ನಮ್ಮನ್ನ ಪ್ರೇರೇಪಿಸ್ತಾನೆ. ನಮ್ಮ ಕೈಯಲ್ಲಿ, ಕಣ್ಣಲ್ಲಿ, ಮನಸ್ಸಲ್ಲಿ, ಹೃದಯದಲ್ಲಿ, ಆಲೋಚನೆಯಲ್ಲಿ ಪಾಪ ಮಾಡಿಸ್ಬಿಟ್ಟು ನಮ್ಮ ಒಳಗಡೆ ನುಗ್ತಾನೆ. ನಾನು ಭಾನುವಾರ ನಿಮಗೆ ವಿವರಿಸಿದೆ. ಸೈತಾನ ಬಂದು ನೋಡ್ದ, ಆಮೇಲೆ ಎಲ್ಲ ಕಡೆ ದೇವರು ಕಾಂಪೌಂಡು, ಯೋಗನ ಮೇಲೆ, ಯೋಗನ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಮನೆ ಮೇಲೆ, ಆಸ್ತಿ ಮೇಲೆ, ಬಿಸ್ನೆಸ್ ಮೇಲೆ, ಫ್ಯಾಕ್ಟ್ರಿ ಮೇಲೆ ಎಲ್ಲ ಕಡೆ ದೇವ್ರು ಕಾಂಪೌಂಡ್ ಹಾಕಿಕ್ಕಿದೆ. ನುಗ್ಗಕ್ಕಾಗಲಿಲ್ಲ. ಏನ್ ಮಾಡ್ದ ಅವನು? ಅವನಿಗೆ ಭಯ ಕೊಟ್ಟ. ಏನ್ ಭಯ? ಒಂದು ವೇಳೆ ನನ್ನ ಮಕ್ಕಳೇನ ಸತ್ತೋಗ್ಬಿಟ್ರೆ, 10 ಜನ, ಒಂದು ವೇಳೆ ನಾನು ಬೀದಿಗೆ ಬಂದ್ಬಿಟ್ರೆ, ಒಂದು ವೇಳೆ ನನ್ನ ಕಾಯಿಲೆ ಬಂದ್ಬಿಟ್ರೆ, ಒಂದು ವೇಳೆ ನನ್ನ ಆಸ್ತಿ ಎಲ್ಲ ಹೋಗ್ಬಿಟ್ರೆ, ಅಯ್ಯೋ ನಮ್ಮ ಮನೆ ಭೂಕಂಪ ಆಗಿ ಬಿದ್ದೋಗ್ಬಿಟ್ರೆ, ಬೆಂಕಿ ಬಿದ್ದು ಅವ್ರ ಮನೆ ಬಿದ್ದಂಗೆ, ಅವ್ರ ಮನೇಲಿ ಗ್ಯಾಸ್ ಬ್ಲಾಸ್ಟ್ ಆದಂಗೆ ನಮ್ಮ ಮನೇಲಿ ಗ್ಯಾಸ್ ಬ್ಲಾಸ್ಟ್ ಆಗ್ಬಿಟ್ರೆ, ಹಲ್ಲೆಲೂಯಾ. ಈ ತರ ಆಲೋಚನೆ ಕೊಟ್ಟು ನನಗೆ ಅದು ಮಾಡಿ ಯೋಬನ ಅಷ್ಟು ಕಷ್ಟಪಟ್ಟವನು. ಏನು ಅವ್ನು ನೇರವಾಗಿ ನಮ್ಮ ಹತ್ರ ಬರೋಕ್ಕಾಗಲ್ಲ. ನಮ್ಮ ಮೇಲೆ ಅವನಿಗೆ ಅಧಿಕಾರ ಇದೆ, ಅನ್ಯ ಜನರ ಮೇಲೆ ಇದೆ. ನಮ್ಮ ಮೇಲೆ ಅವನಿಗೆ ಅಧಿಕಾರ ಎಷ್ಟು ಮಾತಂಗೂ ಇಲ್ಲ. ಈಗ ಮರಣಾಧಿಕಾರಿ ಅಂತ ಓದಿದ್ರಲ್ಲ, ನಮ್ಮ ಮೇಲೆ ಇಲ್ಲ. ನಾವು ದೇವ್ರು ಇಟ್ಟಿರೋವರೆಗೂ ಅವನೇನು ಮಾಡೋಕ್ಕಾಗಲ್ಲ. ದೇವ್ರು ಇಟ್ಟಿರೋವರೆಗೂ ಏನು ನಮ್ಮನ್ನ ಮಾಡಿ, ನಾವು ಪ್ರೇಯರಲ್ಲಿದ್ದೀರಾ, ವಾಕ್ಯದಲ್ಲಿದ್ದೀರಾ, ನಮ್ಮನ್ನು ಏನು ಅವ್ನು ಮಾಡೋಕ್ಕಾಗಲ್ಲ.
ನೀವು ನೇರವಾಗಿ ಹೇಳ್ಬೋದು, ನೀನು ನನ್ನನ್ನು ಏನು ಮಾಡೋಕ್ಕಾಗಲ್ಲ ಸೈತಾನ. ನೇರವಾಗಿ ಧೈರ್ಯವಾಗಿ ಎನಿ ಟೈಮ್ 24 hours ಹೇಳಿ, ನಾನು ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀನಿ, ನನ್ನ ಹೆಸರು ಜೀವ ಬಾಧಿರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ, ನಾನು ಹೊಸದಾಗಿ ಹುಟ್ಟಿದ್ದೀನಿ, ಆಮೇಲೆ ನನ್ನ ಹೆಸರು ಪರಲೋಕ ರಾಜ್ಯದಲ್ಲಿದೆ, ನಾನು ದೇವರ ಮಗು, ನಾನು ಮೊದಲ ಗಿತ್ತಿ ಸಭೆ, ಯೇಸು ಕ್ರಿಸ್ತನ ಮೊದಲಿಂಗನು, ನನ್ನ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ತಗೊಂಡಿದ್ದೀನಿ, ನನ್ನ ಮೇಲೆ ನಿನಗೆ ಅಧಿಕಾರವಿಲ್ಲ. ಒಂದು ವಾಕ್ಯ ಇದೆ, ಏನು ವಾಕ್ಯ ಹೇಳಿ? ಕೊಲಾಸ್ಯ 1:13 ಏನಂತ ಬರ್ತಿದೆ ಅಂದ್ರೆ, ದೇವರು ನಮ್ಮನ್ನ ಈ ಲೋಕದ ಅಂಧಾಕಾರ ಜಗತ್ತಿನಿಂದ ಬಿಡಿಸಿ, ಕತ್ತಲೆಯಿಂದ ಬಿಡಿಸಿ ಪ್ರಿಯ ಕುಮಾರನ ರಾಜ್ಯದೊಳಗೆ ನಮ್ಮನ್ನ ಸೇರಿಸಿಕೊಂಡಿದ್ದಾನೆ. ಆ ಮಾತು ಕೂಡ ಅವನು ಭಯನೇ. ನೀನು ಹಂಗೆ ಹೇಳ್ಬಿಟ್ರೆ ಕೂಡ ಕಾನೂನು ಸೆಕ್ಷನ್ ಹಾಕಿ ಬರ್ದಂಗೆ ಇದೆ. ಈ ವಾಕ್ಯಗಳೇ ಸೆಕ್ಷನ್. ಅವನು ಸೆಕ್ಷನ್ ಹಾಕ್ತಾನೆ, ನೀನು ಸೆಕ್ಷನ್ ಹಾಕ್ಬೇಕು. ಸೆಕ್ಷನ್ ಹಾಕಿದ ತಕ್ಷಣ ಅವ್ರು ಹೇಳೋದಿಲ್ಲ ವಾಕ್ಯ ಕರೆಕ್ಟ್ ಆಗಿದೆಯಲ್ಲ, ಇವ್ನು ವಾಕ್ಯ ತಿಳ್ಕೊಂಡಿದ್ದಾನೆ, ಇವನು ವಾಕ್ಯ ಹೇಳ್ತಾನೆ, ಇವಳು ವಾಕ್ಯ ಹೇಳ್ತಾನೆ, ನೋಡ್ತಾನ. ವಾಕ್ಯ ಹೇಳಿದ್ರೆ ಭಯ ಪಡ್ತಾನೆ, ವಾಕ್ಯ ಮಾತಾಡಿದ್ರೆ ಭಯ ಪಡ್ತಾನೆ, ಪ್ರಯ ಮಾಡಿದ್ರೆ ಭಯ ಪಡ್ತಾನೆ. ಅಲ್ಲೆಲೂಯ್ಯ. ಏನ್ ಮಾಡಿ ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಮೇಲೆ, ನಿನ್ನ ಗಂಡನ ಮೇಲೆ ಸೈತಾನ, ನಿನ್ನ ಫ್ಯಾಮಿಲಿ ಮೇಲೆ, ನಿನ್ನ ಹೆಲ್ತ್ ಮೇಲೆ, ನಿನ್ನ ಇನ್ಕಮ್ ಮೇಲೆ ಸೈತಾನ ಕೈ ಹಾಕುವಾಗ, ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ, ನಿನ್ನ ಮನೆಯವ್ರ ಮೇಲೆ ಕೈ ಹಾಕುವಾಗ ನೀನು ಆ ಥರ ನಿಲ್ಬೇಕು. ನೀನು ಆ ಥರ ನಿಲ್ಬೇಕು. ಅಲ್ಲಿ ಕೆಲವು ಪಾಸ್ಗಳು, ನೀನು ಯಾರು ಚರ್ಚ್ ನಡ್ಸಕ್ಕೆ ಹೇಳಿದ್ದು, ನಿನ್ಗೆ ಯಾರು ಚರ್ಚ್ ನಡ್ಸಕ್ಕೆ ಹೇಳಿದ್ದು, ನಿನ್ಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದು, ಪರ್ಮಿಷನ್ ತಗೊಂಡಿದ್ಯಾ ಅಂತ ಬರ್ತಾರೆ. ಅವಾಗ ಏನು ಹೇಳ್ಬೇಕು ನೋಡಿ, ನಾವೇನು ಹೇಳ್ಬೇಕು ಗೊತ್ತಾ? ಸಂವಿಧಾನ 25 ಏನು ಹೇಳ್ತೈತೆ ಅಂತ ಕೇಳ್ಬೇಕು. ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದಲ್ವಾ, ಯಾರನ್ನ ಬೇಕಂದ್ರೆ ಅವ್ರ ಧರ್ಮನ ಅವ್ರು ಪ್ರಚಾರ ಮಾಡ್ಕೊಬೋದು, ಬಲಾತ್ಕಾರ ಮಾಡಬಾರ್ದು, ಒತ್ತಾಯ ಮಾಡಬಾರ್ದು, ಆಮಿಷ ಹೊರಬಾರ್ದು. ನನಗೆ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ, ಬೈಬಲ್ ಕೂಡ ನನಗೆ ಸ್ವಾತಂತ್ರ್ಯ ಕೊಟ್ಟಿದೆ. ನಮ್ಮ ಬೈಬಲ್ ಕೂಡ ಇರ್ತೈತೆ, ಯಾರನ್ನು ಒತ್ತಾಯವಾಗಿ ತಗೊಂಡ್ಬರ್ಬೇಡ ಅಂತ ಅಂದ್ರೆ ಅವ್ರು ಬಾಯಿ ಮುಗಿಸ್ತಾರೆ. ಎರಡೇ ಡೈಲಾಗ್. ಅವ್ರು ಯಾರನ್ನಾಗಲಿ, ಅವ್ರು ಎಂಥರನ್ನಾಗಲಿ ಹೇಳ್ಬಿಟ್ರೆ, ನಿನ್ನ ಯಾರು ನನ್ನನ್ನು ಕೇಳೋಕೆ ನೀನು ಯಾರು ಅನ್ಬೋದು? ನಿಜ ಹೇಳ್ಬೇಕಾ? ನೀನು ಪೊಲೀಸಾ ಅಂತ ಕೇಳ್ಬೇಕು. ನಿಜವಾಗ್ಲು ನೀನು ಪೊಲೀಸಾ, ನೀನು ಗೌರ್ಮೆಂಟ್ ಅಧಿಕಾರ ಕೊಟ್ಟಿದ್ದು ನನಗೆ ಕೇಳಕ? ಅದು ಕೂಡ ಕೇಳ್ಬೇಕು. 3 ಪಾಯಿಂಟ್ಸ್ ಅಲ್ಲಿ ಅವರು ಬಾಯಿ ಮುಚ್ಕೊಂಡು. ಒಂದು ಸಂವಿಧಾನ ಆರ್ಟಿಕಲ್ 25, 15ರಿಂದ 25ವರೆಗೂ ಧರ್ಮದ ಬಗ್ಗೆ ಮಾತಾಡ್ತಾರೆ. ಎರಡನೇದು, ಆಮೇಲೆ ನೀನು ಯಾರು ನನ್ನನ್ನು ಕೇಳಕ್ಕಂತ ಅವನ್ನೇ ಕೇಳ್ಬೇಡ. ಮೂರನೇದು, ಆಮೇಲೆ ನನಗೆ ಬೈಬಲ್ ಹಕ್ಕು ಕೊಟ್ಟಿದೆ, ಎಲ್ಲ ಕಡೆ ಹೋಗಿ ಸುವಾರ್ತೆ ಸರ್ ಅಂತ ನಾನು ಸಾರ್ತಾ ಇದ್ದೀನಿ. ಇವಾಗ ಯಾರನ್ನ ಚರ್ಚು ಸೇವೆ ಮಾಡೋರು ಎಲ್ಲ ನಾವು ವಾಕ್ಯ ಹೇಳ್ತಿದ್ರೆ ಬಂದು ಅಟ್ಯಾಕ್ ಮಾಡ್ತಾರಲ್ಲ, 3 ಪಾಯಿಂಟ್ ಹೇಳಿದ್ರೆ ಅವ್ರು ಬಾಯಿ ಮುಚ್ಚಲೇಬೇಕು. ಏನು ಅದ್ರ ಮೇಲೆ ಹೊಡಿತಾರೆ ಅಷ್ಟೇ. ಅದು ಕೂಡ ಕಾನೂನು ಐತಿ, ಹೊಡೆದ್ರೆ ಕೂಡ ಅವ್ರು ಜೈಲಿಗೆ ಹೋಗ್ತಾರೆ. ಅದ್ರಲ್ಲಿ ಆಯ್ತಾ? ನಾನು ಯಾಕೆ ಇದನ್ನು ಹೇಳ್ಕೊಂಡಿದ್ದು ಗೊತ್ತಾ? ನೀವು ನಿಮ್ಮ ಆತ್ಮಿಕ ಜೀವನದಲ್ಲಿ ಸೈತಾನಾಗಿ ಪ್ರವೇಶಿಸಿದಾಗ ನಿನ್ನ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಹಸ್ಬೆಂಡ್ ಮೇಲೆ, ಫ್ಯಾಮಿಲಿ ಮೇಲೆ ಅನಾರೋಗ್ಯ ತಂದು, ಪ್ರಾಬ್ಲಮ್ಸ್ ತಂದು, ಸಂಶಯ ತಂದು, ಜಗಳ ಇಟ್ಕೋವಾಗ ನೀನು ಹಂಗೆ ನಿಲ್ಬೇಕು ಅಂತ ಹೇಳ್ಕೊಟ್ಟಿದ್ವಿ. ನಾನು ಹೇಳ್ಕೊಟ್ಟಿದ್ದು ವಾಕ್ಯಗಳು ಹೇಳಿ, ಬೈಬಲ್ ಓದ್ಕೊಳ್ಳಿ ಚೆನ್ನಾಗಿ. ಅವನು ಅಡಗ್ಬಿಡ್ತಾನೆ. ಓದಿ ಇನ್ನೊಂದು ವಾಕ್ಯ, ಮತ್ತಾಯ 8:29, ಮ್ಯಾಥ್ಯೂ ಚಾಪ್ಟರ್ 8:29. ಮ್ಯಾಥ್ಯೂ 8:29. ದೇವರ ಮಗನೇ, ನಮ್ಮ ಸಮಾಚಾರ ನಿನಗೆ ಯಾಕೆ? ನಮ್ಮನ್ನ ಏನಕ್ಕೆ ಅಟ್ಯಾಕ್ ಮಾಡಕ್ ಬಂದಿದ್ಯಾ? ನಮ್ಮನ್ನ ಏನಕ್ಕೆ ಡಿಸ್ಟರ್ಬ್ ಮಾಡಕ್ ಬಂದಿದ್ಯಾ? ನಮ್ಮನ್ನ ಏನಕ್ಕೆ ತಡಿಯಕ್ ಬಂದಿದ್ಯಾ? ನಮ್ಮನ್ನ ಏನಕ್ಕೆ ಅಟ್ಯಾಕ್ ಮಾಡಕ್ ಬಂದಿದ್ಯಾ? ದೇವರ ಮಗನೇ, ನಮ್ಮ ಗೊಡವೆ ನಿನಗೆ ಯಾಕೆ? ನಮ್ಮನ್ನ ಯಾಕೆ ಡಿಸ್ಟರ್ಬ್ ಮಾಡಕ್ ಬಂದಿದೀಯಾ? ನಮ್ಮನ್ನ ಯಾಕೆ ತಡಿಯಕ್ ಬಂದಿದೀಯಾ? ನಮ್ಮನ್ನ ಯಾಕೆ ವೀಕ್ ಮಾಡಕ್ ಬಂದಿದೀಯಾ? ನಮ್ಮನ್ನ ಯಾಕೆ ಟ್ವಿಸ್ಟ್ ಮಾಡಕ್ ಬಂದಿದೀಯಾ ಅಂತ ಅರ್ಥ. ನಮ್ಮ ಗೊಡವೆ ನಿನಗೇಕೆ? ಆಮೇಲೆ ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಣುವುದಕ್ಕೆ ಇಲ್ಲಿಗೆ ಕರೆಕ್ಟ್. ಕಾಲ ಬರೋದಕ್ಕೆ ಮುಂಚೆ ನಮ್ಮನ್ನ ಕಾಡೋದಕ್ಕೆ ಬಂದಿಯಾ ಎಂದು ಕೂಗಿದರು. ಈಗ ಬೇಡ್ಕೊಂತ
ಕೂಗೋದಂದ್ರೆ ಅಂದ್ರೆ ಭಯ ಪಟ್ಟು ಕೂಗ್ತಾ ಇರೋದು. ಯೇಸು ಸ್ವಾಮಿಗೆ ಭಯ ಪಟ್ಟು ಕೈ ಮುಗಿದು ಕೂಗ್ತಾ ಇರೋದು, ನಮ್ಮನ್ನ ಬಿಟ್ಟೋಗ್ಬಿಡು, ನಮ್ಮನ್ನು ತಡಿಬೇಡ, ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡ, ನಮ್ಮನ್ನ ಬಂಧಿಸಿ ಸೆರೆಮನೆಗೆ ಹಾಕ್ಬೇಡ, ನಮ್ಮನ್ನ ಪಾತಾಳಕ್ಕೆ ತಳ್ಳಬೇಡ. ಅದಕ್ಕೆ ಹಂದಿಗಳೊಳಗಡೆ ಹೋಗಿ ಕೇಳ್ಕೊಂಡಿದ್ದವು. ಆಮೇಲೆ ಕಾಲ ಬರುವುದಕ್ಕಿಂತ ಮುಂಚೆ ಪದ ನೋಡಿ ಎಲ್ಲ, ಕಾಲ ಬರುವುದಕ್ಕಿಂತ ಮುಂಚೆ ಪದನ ನೋಟ್ ಮಾಡಿ. ಅಂದ್ರೆ ಇನ್ನು ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಿಲ್ಲ, ಇನ್ನು ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಿಲ್ಲ. ಸೈತಾನ ಕಾರ್ಯಗಳು ಲಯವಾಗಿಲ್ಲ, ಅವನ ತಲೆಯನ್ನ ಜಜ್ಜಲಿಲ್ಲ, ಅವನ ಕಾರ್ಯಗಳನ್ನ ಲಯ ಮಾಡಿಲ್ಲ. ಇಷ್ಟು ಬೇಗ ಬಂದ್ಬಿಟ್ಟ ನಮ್ಮನ್ನ ಡಿಸ್ಟರ್ಬ್ ಮಾಡಕ, ನಮ್ಮನ್ನ ತಡೆಯೋದಿಕ್ಕೆ. ನೋಡಿ ಬೇಡ್ಕೊಂತ ಇದ್ದಾರೆ ದೆವ್ಗಳು, 2,000 ದೆವ್ಗಳಿದೆವು ಆ ಮನುಷ್ಯರಲ್ಲಿ, ಬೇಡ್ಕೊಂತ ಇದ್ದಾರೆ. ಅವಾಗ ನೋಡಿ ದೇವ್ರು ಎಷ್ಟು ಮಹಿಮೆ, ಯೇಸು ಸ್ವಾಮಿ ಎಷ್ಟು ಪವರ್ಫುಲ್ ನೋಡ್ಕೊಳ್ಳಿ. ಈ ವಾಕ್ಯದ ಅರ್ಥ ಏನಂದ್ರೆ, ನೀವು ಇದರಲ್ಲಿ ನಿಮ್ಗೆ ಏನ್ ಪಾಯಿಂಟ್ ಅಂದ್ರೆ, ನಿನ್ನೊಳಗಡೆ ಯೇಸು ಸ್ವಾಮಿ ಇದ್ರೆ ಅದನ್ನೇ ಮ್ಯಾನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಒಂದು ತಿಂಗಳಿಂದೆ, 1-2 ತಿಂಗಳಿಂದೆ ಒಂದು ಬ್ರದರ್ ಇಲ್ಲಿ ದೆವ್ವ ಓಡಿಸ್ತದೆ. ಶನಿವಾರ ಪ್ರೇಯರ್ ಆದ್ಮೇಲೆ ಯಾರಿದ್ರ ದೆವ್ವ ಓಡಿಸ್ತು ಒಂದು ಬ್ರದರ್ಗೆ. ಕ್ಲೀನಿಂಗ್ ಎಲ್ಲ ಆಯ್ತು. ಮನೋಜ್ ಬ್ರದರ್ ನೀವಿದ್ದಮ್ಮ, ಇಬ್ರೇನ ಶನಿವಾರ ಆಗುತ್ತೆ. ಹಲ್ಲೆಲೂಯಾ, 2 ದೆವ್ವ ಆಯ್ತು, ಡಿಫ್ರೆಂಟ್ ದೆವ್ವ. ಇವಾಗ ಬ್ರದರ್ ಚೆನ್ನಾಗಿದ್ದಾರೆ. ಆಮೇಲೆ ಯಾರ ಮುಂದೆ ಅವ್ರ ಮುಂದೆ ಬಟ್ಟೆ ಬಿಚ್ಚಾಕ್ಬಿಡ್ತಾರೆ ಬ್ರದರ್, ಅಂತ ಪಿಸಾಚೆ ಬಲೆ ಅವಮಾನ, ಊರವರೆಲ್ಲ ಹೊಡೆಯೋದು ಬರೋದು ಅಂತ. ಇವಾಗ ಚೆನ್ನಾಗಿದೆ 2 ತಿಂಗಳಿಂದ. ಆಮೇಲೆ ಅವ್ರು ಏನ್ ಹೇಳ್ತೀವಿ ಗೊತ್ತಾ, ದೇವ ನನ್ನನ್ನು ಓಡಿಸ್ಬೇಡ, ಇಲ್ಲಿಂದ ನನ್ನನ್ನು ಓಡಿಸ್ಬೇಡ, ನನ್ನನ್ನು ಓಡಿಸ್ಬೇಡ ಅಂತ ಕೈ ಮುಗಿಯೋದು, ಕಾಲಿಗೆ ಬೀಳೋದು, ಆಮೇಲೆ ಅಳೋದು. ಜಸ್ಟ್ ಏನಕ್ಕೆ ನಾನು ಹೇಳ್ತಾ ಇರೋದಂದ್ರೆ, ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಗೊತ್ತಾಗಲ್ಲ ಏನು ವಾಕ್ಯ ಬಂದಿದೆ. ನನ್ನನ್ನು ಕಾಡೋದಕ್ಕೆ ಬಂದಿಯ, ಕಾಲ ಬರೋದಕ್ಕೆ ಮುಂಚೆ ನಿನ್ನಲ್ಲಿ ಏಸಿದ್ರೆ ಸೇಮ್ ನಿನ್ಗೆ ಅಧೀನ. ಇನ್ನೊಂದು ಲಾಸ್ಟ್ ವಾಕ್ಯ ಓದ್ತೀವಿ, ಆದಿಕಾಂಡ 3:15, ಜೆನೆಸಿಸ್ 3:50. ಆದಿಕಾಂಡ 3:15, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನ ಕಚ್ಚುವಿ. ಯಾರಿಗೆ ಗೊತ್ತು ಈ ವಾಕ್ಯದಲ್ಲಿ? ಸೈತಾನ, ಯೇಸು ಸ್ವಾಮಿಗಳು, ಮರಿಯಮ್ಮ, ಮೇರಿಗಳು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಹೇಳ್ತಾ ಇದೆ, ಯೇಸು ಸ್ವಾಮಿ, ಶ್ರೀ ಸಂತತಿಯಾಗಿರುವ ಯೇಸು ಸ್ವಾಮಿ ಸೈತಾನನ ತಲೆಯನ್ನ ಜಜ್ಜಿ ಹಾಕ್ತಿದ್ರು. ಆ ಮಾತನ್ನ ಹೇಳಿ 4,000 ವರ್ಷ ಆದ್ಮೇಲೆ, 2,000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಸೈತಾನನ ತಲೆಯನ್ನ ಹಾಕಿ ಚೆನ್ನಾಗಿ ಜಜ್ಜಿ ಬಿಟ್ಟ. ನನ್ನ ಕೈ ನೋಡ್ಬೇಕು, ಇದು ಕಾಲ ಅನ್ಕೊಳ್ಳಿ. ಏನ್ ಮಾಡ್ದಂತೆ? ಸೈತಾನ ತಲೆನ ಜಜ್ಜಿ ಬಿಟ್ಟ. ಅಲ್ಲಿ ನೋಡಿ ವಾಕ್ಯ ಹೇಗಿದೆ, ಆ ಸ್ತ್ರೀ ಸಂತತಿ ನಿನ್ನ ತಲೆಯನ್ನ ಜಜ್ಜುವುದು. ಇವತ್ತು ನೋಡಿ, ಅವನ ಹೊಡಿಬೇಕಾದ್ರೆ ಎಲ್ಲಾಕ್ರಿ ಅಂತಾರೆ, ತಲೆಗಾಕಂತ ಬದುಕೊಂಡ್ಬಿಡಿದಾರೆ. ತಲೆಗಾಕ ತಾಯಿಯವರೆಗೂ ತಲೆಗೆ ಜಜ್ಜುತ್ತಾನೆ ಇರ್ತಾರೆ. ಆಮೇಲೆ ಇದು ಬೈಬಲ್ ಕೋಟಿಂಗ್, ಅದು ಬೇರೆ ಏನಿಲ್ಲ. ಅರ್ಥ ಬೈಬಲ್ ಕೋಟಿಂಗು. ಆ ಸ್ತ್ರೀ ಸಂತತಿ ಅಂದ್ರೆ ಯೇಸು ಕ್ರಿಸ್ತ, ಆ ಸ್ತ್ರೀ ಅಂದ್ರೆ ಮರಿಯ, ಆ ಸ್ತ್ರೀ ಸಂತತಿ ಅಂದ್ರೆ ಯೇಸು ಸ್ವಾಮಿ. ನಿನ್ನ ತಲೆ ಅಂದ್ರೆ ಸೈತಾನ ತಲೆ. ಎಲ್ಲಿ ಸೈತಾನ ತಲೆ ಯೇಸು ಸ್ವಾಮಿ ಜಜ್ಜಿದಂದ್ರೆ ಗೆತ್ಸೆಮನೆ ತೋಟದಲ್ಲಿ. ಹಿಂದಿನ ದಿನ ರಾತ್ರಿ, ನೆಕ್ಸ್ಟ್ ಡೇ ಶಿಲ್ಬೆಗೆ ಹಾಕ್ತಾರೆ ಬೆಳಗ್ಗೆ 9 ಗಂಟೆಗೆ. ಹಿಂದಿನ ದಿನ ರಾತ್ರಿ ಗೆತ್ಸೆಮನೆ ತೋಟದಲ್ಲಿ ಸೈತಾನನ ತಲೆಯನ್ನು ನಿಲ್ಲಿಸ್ಬಿಟ್ಟು ಹಾಕಿ. ಹಲ್ಲೆಲೂಯಾ. ಆಮೇಲೆ ಕೆಲವು ಪ್ರಾಣಿಗಳನ್ನ, ಕೆಲವು ಇದನ್ನ ಚಪ್ಪಲಿಯಲ್ಲಿ ಹಾಕಿ ನಾವು ಹಿಂಗೆ ಮಾಡ್ತೀವಿ, ನೋಡಿದ್ದೀರಾ? ನುಸ್ತೀರಿ ಹಾಕಿ ಚೆನ್ನಾಗಿ ಇದಾಗೋವರೆಗೂ
ಆಮೆನ್. ಹಲ್ಲೆಲೂಯಾ. ಹಂಗೆ ಸೈತಾನ ತಲೆಯನ್ನು ಜಜ್ಜಿ ಬಿಟ್ಟ. ಹೋಗಿ ಕುಡಿ. ಸೈತಾನ ತಲೆನೇ ಇಲ್ಲ. ಆ ಪಿಕ್ಚರ್ ಅಲ್ಲಿ ತೋರಿಸೋದು, ಯೂಟ್ಯೂಬ್ ಅಲ್ಲಿ ತೋರಿಸೋದು, ಸೀರಿಯಲ್ ಅಲ್ಲಿ ತೋರಿಸೋದು, ಅವ್ರು ಡೂಬಿಗೆ ಅವೆಲ್ಲ ತಲೆ ಇಲ್ಲ. ಅವನು ಬಾಲ ಸತ್ತೋದ್ಮೇಲೆ ಹಾವು ಏನಾಗ್ತಾ ಇರ್ತದೆ ಹೇಳಿ? ಬಾಲ ಅಲ್ಲಾಡಿಸ್ತಾರೆ. ಆ ಬಾಲಕ್ಕೆ ಭಯ ಪಡೋರು ಎಷ್ಟೋ ಜನ ಇದೆ. ಆ ಬಾಲಕ್ಕೆ ಇನ್ನೂ ಬದುಕಿದೆ ಅಂತಾರೆ. ಆ ಬಾಲ ಅಲ್ಲಾಡಿಸ್ರೇನೆ. ಹಂಗೆ ಇವತ್ತು ಯಾರನ್ನ ಸೈತಾನ್ ಭಯ ಪಡ್ತಾ ಇದ್ದಾರೆ ಅಂದ್ರೆ ಬಾಲನೇ ತಲೆ ಜಜ್ಜೋದು. ಹಾವಿಗೆ ತಲೆ ಜಜ್ಜಾಕಿದ್ರ ಪವರೇ ಇಲ್ಲ, ಅಷ್ಟೇ. ಅದು ಕಚ್ಚಿದ್ರೇನು ಏನು ಸಾಯಲ್ಲ ಮನುಷ್ಯ, ಅದೇನು ಮಾಡಕ್ಕಾಗಲ್ಲ. ಹಂಗೆ ನಿನ್ನ ಸೈತಾನ ಏನು ಮಾಡಕ್ಕಾಗಲ್ಲ. ಆ ತಲೆನೇ ಇಲ್ಲ, ತಲೆನ ಜಜ್ಜಿ ಹಾಕ್ಬಿಟ್ಟಿದ್ದಾರೆ. ಜಜ್ಜಿ ಅಂದ್ರೆ ಪೀಸು ಚಟ್ನಿ ಮಾಡಿಬಿಟ್ಟು ನಿಮಾನ್ಸ್ಗೆ ಎತ್ಕೊಂಡು ಹೋಗೋ, ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗೋ, ಡಾಕ್ಟರ್ ಕೈಗೆ ಇದು ರೆಡಿ ಮಾಡೋದು ಮಾಡ್ಕೊಡ್ತಾನ. ಇಲ್ಲ, ಏನೋ ಒಂದು ಹೊಡೆದೋಗಿದ್ರೆ, ಒಂದು ಕ್ರಾಕ್ ಆಗಿದ್ರೆ, ಮೆದುಳು ಇದಾಗಿದ್ರೆ ಇದು ಮಾಡಿ ಕಳಿಸ್ತಾರೆ. ಫುಲ್ ಜಜ್ಜಿ ಗಿಜಿ ಆಗಿರೋ ತಲೆನ ಡಾಕ್ಟ್ರು ಹಾಸ್ಪಿಟಲ್ ಆಗಲ್ಲ ಅಂತಾರೆ. ಅಷ್ಟೇ, ಈಗ ಆಗಲ್ಲ. ಚಟ್ನಿ ಆಗಿರೋ ತಲೆನ ಏನು ಮಾಡೋಕ್ಕಾಗಲ್ಲ ಡಾಕ್ಟ್ರು. ಸ್ವಲ್ಪ ಕ್ರಾಕ್ ಆಗಿದ್ರೆ, ಏನೇನೋ ಹೊಡೆದೋಗಿದ್ರೆ ನೆಟ್ಟಿಗಳು ಫಿಕ್ಸ್ ಮಾಡಿ, ಆಮೇಲೆ ಇದು ಮಾಡಿ ಜಾಯಿಂಟ್ ಮಾಡಿ ಆರ್ಟಿಫಿಷಿಯಲ್ ಎಲ್ಲ ಹಾಕಿ ಕೂರಿಸಿ ಒಂದಷ್ಟು ದಿನ ಬಂದಿದ್ದಾರೆ ಅಂತ ಹೇಳ್ತಾರೆ. ಚಟ್ನಿ ಆಗಿರೋ ತಲೆನ ಎತ್ಕೊಂಡು ಕೊಟ್ರೆ ನಾವು ಹಂಗೆ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಈ ವಾಕ್ಯದಲ್ಲಿ ಸೈತಾನ ತಲೆ ಚಟ್ನಿ ಆಗುತ್ತೆ. ಪೀಸ್ ಜಜ್ಜಿ, ಚಟ್ನಿನ ಜಜ್ಜಿತಾರಲ್ಲ, ಮಾವಿನಕಾಯಿನ ಜಜ್ಜಿತಾರಲ್ಲ, ಮುಲ್ಲಂಗಿನ ಜಜ್ಜಿತಾರೆ. ಕೇಳಿದಿರಾ? ನೆಂಚ್ಕೊಳ್ಳೋದಕ್ಕೆ ಆಮೇಲೆ ಜಜ್ಜಿತಾರೆ. ಕೆಲವು ಇದನ್ನ ಜಜ್ಜಿತಾರೆ, ನೋಡಿದಿರಲ್ಲ, ಹಾಗೆ ಜಜ್ಜಿ ಆಗ್ತದೆ. ಸೊ ಫಸ್ಟ್ ವಾಕ್ಯ ಇಬ್ರಿಯ 2:24 ಸೈತಾನ ಏನ್ ಮಾಡಿದ? ದೇವರು ಅಡಗಿಸ್ಬಿಟ್ಟಿದ್ದಾನೆ. ಎರಡನೇ ವಾಕ್ಯ ಕೊಲಾಸೆ 2:15 ಅವನ ಸೈನ್ಯಗಳನ್ನ, ಅವನ ದೂತರನ್ನ ನಿರಾಯುಧರನ್ನಾಗಿ ಮಾಡಿದ್ದಾನೆ. ರಾಜ್ಯತ್ವಗಳನ್ನ, ಪ್ರಭುತ್ವಗಳನ್ನ ಕಂಪ್ಲೀಟ್ ತುಷ್ಟ ಮಾಡಕ್ಕವನೆ ನಿರಾಯುಧರನ್ನಾಗಿ ಮಾಡಿದ್ದಾನೆ. ಅವುಗಳನ್ನ ಜಯಿಸಿದ್ದಾನೆ. ಮೂರನೇ ವಾಕ್ಯ 1 ಯೋಹಾನ 3:8 ಸೈತಾನನ ಕಾರ್ಯಗಳು ಲಯ ಆಗೋಗಿದೆ, ನೀನೇನು ಮಾಡಕ್ಕಾಗಲ್ಲ ಅಂತ. ನಾಲ್ಕನೇ ವಾಕ್ಯ ಮತ್ತಾಯ 8:29 ಬೇಡ್ಕೊಂತ ಇದೆ, ಕಾಲ ಬರೋದಕ್ಕೆ ಮುಂಚೆ ನಮ್ಮನ್ನ ನೀನ್ ಪೀಡಿಸೋದಕ್ಕೆ ಬಂದಿಯಾ, ನಮ್ಮನ್ನ ಡಾಮಿನೇಟ್ ಮಾಡಕ್ ಬಂದಿಯಾ, ನಮ್ಮನ್ನ ಡಿಸ್ಟರ್ಬೆನ್ಸ್ ಮಾಡಕ್ ಬಂದಿಯಾ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಐದನೇ ವಾಕ್ಯ ಆದಿಕಾಂಡ 3:15 Genesis chapter 3:15 ಯೇಸು ಸ್ವಾಮಿ ಸೈತಾನ ತಲೆಯನ್ನು ಜಜ್ಜಾಕಿದ್ದಾನೆ. ಧೈರ್ಯ ತಪ್ಪ ಚೆನ್ನಾಗಿ. ಆಮೆನ್. ಹಲ್ಲೆಲೂಯಾ. ನೋಡಿ, ಒಂದು 2 ನಿಮಿಷ ಮುಗಿಸ್ತೀನಿ, 2 ಮಿನಿಟ್ ಕರೆಕ್ಟ್ ಆಗಿದೆ. ಸಂಸೋನ ಗೊತ್ತಲ್ವಾ? ಸಂಸೋನ ಅಂದ್ರೆ ಏನ್ ಬರೋದು ನಮ್ಗೆ ಚೆನ್ನಾಗಿ ಅರ್ಥ? ಬಲಶಾಲಿ, ಪರಾಕ್ರಮ, ಸಿಂಹನೇ ಸೀಳು ಬಿಟ್ಟೋದು. ಆಮೇಲೆ ಎಷ್ಟು ಜನ ಬಂದ್ರೂ ಪೀಸ್ ಮಾಡಾಕ್ತಾನೆ. ಆಮೇಲೆ ಕತ್ತೆ ಹಸಿ ದವಡೆಯನ್ನು ತಕೊಂಡು 1000 ಮಂದಿಯನ್ನ ಕೊಲ್ತಾನೆ. ಅದ್ರಲ್ಲಿ ನಮ್ಗೆ ಬರೋದಿಲ್ವಾ? ಅವನೇನ್ ಮಾಡೋದು, ಒಂದ್ಸಾರಿ ಹುಡುಗಿ ನೋಡಕ್ ಹೋಗ್ತಾರೆ ಅವ್ರ ಅಮ್ಮ ಅಪ್ಪ ಜೊತೆ ಹೋಗ್ತಾರೆ. ಅವಾಗ ಸಿಂಹ ಅಡ್ಡ ಬಂತು. ಏನ್ ಬಂತು? ಸಿಂಹನ ಅವ್ರ ತಲೆ ನೋಡಿದ್ರು, ಆ ಸಿಂಹನ ಸೀಳಿ ಸಾಯಿಸ್ಬಿಟ್ಟ. ನೆಕ್ಸ್ಟ್ ಟೈಮು ಅದೇ ಮಾರ್ಗವಾಗಿ ಅವ್ರ ಅಮ್ಮ ಅಪ್ಪ ಜೊತೆ ಹೋಗ್ತಾ ಇದ್ದಾರೆ. ಸೆಕೆಂಡ್ ಟೈಮ್ ಹುಡುಗಿ ನೋಡಕ ಆ ಸಿಂಹ ಸತ್ತೋಗಿದೆಯಲ್ಲ, ಏನಾಗಿದೆ ಅಂತ ನೋಡಕ್ ಹೋದ. ಜಸ್ಟ್ ಇನ್ನೇನಕ್ಕೆ ಹೋಗಿಲ್ಲ, ಏನಾಗಿದೆ ಅಂತ ನೋಡಕ್ ಹೋದ. ಅದು ಸತ್ತೋಗಿತ್ತು. ಮೂಳೆಗಳು ನಿಂತಿದ್ದಲ್ಲ ಬರೆಗಳಲ್ಲಿ, ಅದು ಹಂಗೆ ಬಿದ್ದಿತ್ತು. ಅದ್ರೊಳಗಡೆ ಜೇನು ಕಟ್ಟಿತ್ತು. ಏನ್ ಕಟ್ಟಿತ್ತು? ಜೇನು. ಚೆನ್ನಾಗಿ ಕೇಳಿ, ಆ ಜೇನ್ನ ತಕೊಂಡು ತಿನ್ಬಿಟ್ಟ. ಅವ್ರ ಅಮ್ಮ ಅಪ್ಪಗೂ ಕೊಟ್ಟ. ಎಲ್ಲಿಂದ ಬಂತು ಅವ್ರು ಕೇಳಿಲ್ಲ. ಕೇಳಿದ್ರೆ ಅವ್ರು ಹೇಳ್ಬಿಟ್ರೆ ಬೋಡಿ ಹೊಡಿಬೇಕು, ಕೂದಲು ಬರೋವರೆಗೂ ಅವ್ರು ಒಳಗಡೆನೆ ಇರ್ಬೇಕು, ಆಚೆ ಬರಬಾರ್ದು. ಅದು ರಥ. ಅದನ್ನ ಏನಂತಾರೆ ಅಂದ್ರೆ ನಾಜೀರ ರಥ. ಆ ಹುಟ್ಟಿದಾಗಿಂದ ಅವ್ರು ಕೂದಲು ಕಟ್ ಮಾಡಂಗಿಲ್ಲ. ಒಂದು ವೇಳೆ ನೀನೇನ ಮಿಸ್ಟೇಕ್ ಮಾಡ್ಬಿಟ್ರೆ ರೂಲ್ಸ್ ಇದೆ, ಆ ರೂಲ್ ತಪ್ಪಿಟ್ರೆ ಕೂದಲು ಕಟ್ ಮಾಡ್ಬೇಕು, ಒಳಗಡೆನೆ ಇರ್ಬೇಕು, ಕೂದಲು ಬರೋವರೆಗೂ ಈಚೆ ಬರೋದಿಲ್ಲ. ಇವ್ರು ಕೂದಲು ಕಟ್ ಮಾಡ್ಬಿಡ್ತಾರಂತ ಅವನು ಮುಚ್ಚಿಕ್ಬಿಟ್ಟ. ಆಮೇಲೆ ಅವನೇನಾದ ಗೊತ್ತಾ? ಸಿಂಹನ ಏನ್ ಮಾಡಿದ? ಸಾಯಿಸ್ಬಿಟ್ಟ.
ಯಾರು ಸ್ಟ್ರಾಂಗ್? ಯಾರು ಸ್ಟ್ರಾಂಗ್? ಸಿಂಹನ ಸಂಸೋನನ? ಸಂಸೋನ. ಹಲ್ಲೆಲೂಯಾ. ಬದುಕಿರುವಾಗ ಸಿಂಹ ನನಗೆ ಗೊತ್ತಾ, ಸತ್ತಿರೋ ಸಿಂಹ ಸಂಸೋನನನ್ನ ಸಾಯಿಸಿದ. ಸಂಸೋನನನ್ನ ಪಾಪಕ್ಕೆ ತಳ್ಳಿಬಿಟ್ಟು ಅವನು ಸತ್ತಿರೋ ಡೆಡ್ ಬಾಡಿನ ಮುಟ್ಟಬಾರದು. ಅದು ಪ್ರಾಣಿನೋ ಪಕ್ಷಿನೋ ಅವ್ರ ಅಮ್ಮ ಬಾಡಿನ ಆಗಲಿ ಅವ್ರ ಅಪ್ಪ ಬಾಡಿನ ಆಗಲಿ ಸತ್ತೋಗಿರೋ ಬಾಡಿನ ಮುಟ್ಟಂಗಿಲ್ಲ. ಏನು ಸತ್ತೋಗಿರೋ ಬಾಡಿನ ಮುಟ್ಟಬಾರ್ದು. ಅವನಿಗಿರೋ ಒಂದು ನಾಜಿರ ರಕ್ತದ 2ನೇ ಕಂಡೀಷನ್. ಅವ್ನು ಮುಟ್ಟಿಬಿಟ್ಟ. ಸಿಂಹ ಏನ್ ಮಾಡ್ತಾವನ್ನ? ಸತ್ತೋಗಿರೋ ಸಿಂಹ ಸಾಯಿಸ್ತು. ಹಿಡ್ಕೊಂಡು ಹೋಗಿ ಫಿಲಿಷ್ಟಿಯರು ಅವನ 2 ಕಣ್ಣುಗಳು ರಿಯಲ್ ಹಾಕಿಟ್ಟು ಬದುಕಿರೋ ಅವನ ತಲೆನ ಪೋಡಿ ಹೊಡೆದು ಅವನು ಮಾಡೋ ಕೆಲಸನ, ಅವ್ರ ಅಮ್ಮ ಅಪ್ಪ ಮಾಡೋ ಕೆಲಸನ ಅನ್ಯ ಜನರಿಗೆ ಫಿಲಿಷ್ಟಿಯರ್ ಮಾಡು. ನೋಡಿ ಏನಕ್ಕೆ ಈ ಸಂಸೋನ ಕತೆ, ಸತ್ತೋಗಿರೋ ಸಿಂಹನ ಸಾಯಿಸಿದ್ರು, ಅದರಲ್ಲಿ ಜೇನುತುಪ್ಪ ಕಿತ್ಕೊಂಡು ತಿಂದಿದ್ದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಮೇಲೆ ನೀವು ಪರಿಶುದ್ಧರಾಗಿರುವಾಗ ಸಿಂಹನ ಸಾಯಿಸ್ತೀರ. ಸಿಂಹ ಅಂದ್ರೆ ಈ ವಾಕ್ಯದಲ್ಲಿ ಸೈತಾನ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಗ್ಲಿ ಅಂತ. ಅದೇ ನೀನು ಪಾಪ ಮಾಡುವಾಗ ಆ ಸತ್ತಿರೋ ಸಿಂಹ ನೀನು ಸಾಯಿಸ್ತೀರ. ಶಾಪ. ನೀನು ಬಲಹೀನವಾಗಿರುವಾಗ, ನೀನು ಪಾಪದಲ್ಲಿರುವಾಗ ನೀನೇನು ಸಾಯಿಸ್ತೀಯ ಸೈತಾನ, ಆ ಸೈತಾನ ಎದ್ದು ನಿನ್ನನ್ನು ಸಾಯಿಸ. ನಾವು ಕಲಿಬೇಕಾಗಿರೋ ಪಾಠ ಸಂಸೋನ ಹತ್ರ ಇದೆ. ಅವನು ಬದುಕಿರುವಾಗ ಸಿಂಹನ ಕೊಂದ, ಸತ್ತಿರೋ ಸಿಂಹ ಸಂಸೋನ ಸಾಯಿಸ. ನಾವೇನು ಹೇಳ್ಕೊತೀವಿ? ಸಿಂಹನ ಸಾಯಿಸ್ಬಿಟ್ಟು ಸಿಂಹ ಅವನು ಸಾಯಿಸ್ತಲ್ವ. ಹಂಗೆ ಸೈತಾನ ಕೂಡ ಅಂತವನೇ. ಅವನು ಸತ್ತೋಗಿದ್ದಾನೆ, ಅವನು ಕಟ್ಟಿ ಹಾಕಿದ್ದಾನೆ, ಅವನು ಅಣಿಗೆ ಹೋಗಿದ್ದಾನೆ, ಅವನು ತುಷ್ಟು ಮಾಡಾಕಿದ್ದಾನೆ, ಅವನ ತಲೆ ಜಜ್ಜಿದ್ದಾನೆ. ನಿನ್ನ ಮೇಲೆ ಪಾಪ ಇಲ್ಲ. ನೀನು ಪಾಪ ಮಾಡಿದ್ರೆ ನಿನ್ನ ಅವನು ಕಾಯ ಮಾಡ್ತಾನೆ. ಆಮೇಲೆ ಅದೆಲ್ಲ ಎತ್ತಿಟ್ಕೊಳ್ಳೋಣ, ಧೈರ್ಯವಾಗಿರೋಣ. ಸೈತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡುವಾಗ ನಿನ್ನ ಮೇಲೆ ಧೈರ್ಯವಾಗಿ ಎದುರಿಸೋಣ, ಭಯ ಪಡಬಾರ್ದು. ಸೈತಾನ ಕಾರ್ಯಗಳನ್ನು ದೇವರು ಲಯ ಮಾಡಿದ್ದಾರೆ. ಅಪ್ಪ ತಂದೆ, ಈ ಪರಿಶುದ್ಧ ಸಮಯದಲ್ಲಿ ಈ 3ನೇ ವಾರ ಬೈಬಲ್ ಸ್ಟಡಿಯಲ್ಲಿ ರಾಜ ಸೈತಾನನ ಕುರಿತು, ಸೈತಾನನ ಆರಂಭವನ್ನ ಕುರಿತು, ಸೈತಾನನ ಅಂತ್ಯವನ್ನ ಕುರಿತು, ಮಧ್ಯಭಾಗವನ್ನ ಕುರಿತು ನಮ್ಮ ಹತ್ರ ಮಾತಾಡ್ತಾ ಇದೆಯಾ ರಾಜ. ಕರ್ತನೇ ಮನೆಯೇ, ಪರಿಶುದ್ಧನೇ, ಮೌನ್ನತನೇ, ನೀತಿವಂತನೇ, ಸೈತಾನಿಗೆ ನಾವು ಹೆದರಬಾರ್ದು ರಾಜ. ಸೈತಾನಿಗೆ ನಾವು ಭಯ ಪಡಬಾರ್ದು ರಾಜ. ಸೈತಾನಿಗೆ ನಾವು ದಿಗಿಲು ಪಡಬಾರ್ದು ರಾಜ. ಅವನಿಗೆ ನಮ್ಮ ಮೇಲೆ ಅಧಿಕಾರ ಇದೆ, ನಮ್ಮ ಮೇಲೆ ಅವನಿಗೆ ಅಧಿಕಾರ ಇಲ್ಲ. ಅವನ ತಲೆಯನ್ನು ಜಜ್ಜಲ್ಪಟ್ಟಿದೆ, ಅವನ ಕಾರ್ಯಗಳು ಲಯವಾಗಿದೆ, ಅವನನ್ನ ಅಡಗಿಸಿ ಬಿಟ್ಟಿದ್ದಾರೆ, ಅವನನ್ನ ನಿರಾಯುಧರನ್ನಾಗಿ ಮಾಡಿದ್ದಾರೆ. ಅವನು ನಮ್ಮ ಹತ್ರ ಬೇಡಿಕೊಳ್ಳೋನು, ಅವನೇ ನಮಗೆ ಭಯ ಪಡೋನು. ಥ್ಯಾಂಕ್ಸ್ ಅಲ್ಲ. ಈ ಸತ್ಯಾರ್ಥವನ್ನ, ನಿಗುಡಾರ್ಥವನ್ನ ಈ ಬೈಬಲ್ ಸ್ಟಡಿಯಲ್ಲಿ ನೀ ಮಾತಾಡಿದಕ್ಕಾಗಿ ಸ್ತೋತ್ರ, ನಡೆಸಿದಕ್ಕಾಗಿ ಸ್ತೋತ್ರ. ಆಶೀರ್ವದಿಸಿ, ಬಲಪಡಿಸಿ, ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. God bless you.